ನಮಸ್ಕಾರ, ಶುಭ ಬೆಳಗ್ಗೆ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿ ಚೆನ್ನಾಗಿ ಬಿಂದಾಸಾಗಿರ್ತೀರಾ ಅಂತ. ನಾನು ಹಿಂಗಿದ್ದೀನಿ, ತಕ್ಕ ಮಟ್ಟಿಗೆ ಆರಾಮಾಗಿ ಚೆನ್ನಾಗಿ ಬಿಂದಾಸಾಗಿ ನಗ್ನಗ್ತಾ ಖುಷಿಯಾಗಿ. ಎಲ್ಲರಿಗೂ 3ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಶುಕ್ರವಾರದ ವ್ಲಾಗ್ ಇದ್ದು ತಾಯಿ ಚಾಮುಂಡೇಶ್ವರಿಯ ಆಯುರ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ ನನ್ನ ಲವ್ಲಿ ಅಕ್ಕ ತಂಗೀರನ್ನ, ಸಬ್ಸ್ಕ್ರೈಬರ್ಸ್ನ, ವ್ಯೂವರ್ಸ್ನ, ವೆಲ್ ವಿಷರ್ಸ್ನ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎನರ್ಜೆಟಿಕ್ ಆಗಿ ಇವಾಗ ವೆಲ್ಕಮ್ ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಎದ್ದಾಗ 2 ಗಂಟೆ, ನಿಮ್ಮೆಲ್ರಿಗೂ ಗೊತ್ತು. ಸೊ 4 ಗಂಟೆಗೆ ಇವತ್ತು ಮನೇಲಿ ಮಹಾಮಂಗಳಾರತಿ ಪೂಜೆ ಎಲ್ಲ ಆಯಿತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿನ ಅಂತ ಹೇಳ್ತಾ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಬೆಳಗ್ಗೆ ಎಲ್ಲ ಇಂಟ್ರಡಕ್ಷನ್ ಕೊಟ್ಕೊಳಕ್ಕಾಗಲ್ಲ, ನನಗೂ ಗೊತ್ತು ಎಷ್ಟು ಬ್ಯುಸಿ ಇರ್ತೀನಿ ಏನು ಎತ್ತ ಅಂತ. ಸೊ ಬೆಳಗ್ಗೆಯಿಂದ ಗಂಜಿ ಕುಡಿದಿಲ್ಲ ಇವತ್ತು, ಗಂಜಿ ಮಾಡೇ ಇರಲಿಲ್ಲ. ಈಗ ಕಾಫಿ ಕುಡಿಯೋಣ ಅಂತ. ಸೊ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ ಗೈಸ್ ನಾನು. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಂಡು ಒಂಚೂರು ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಟೈಮ್ 8:30 ಜಸ್ಟ್ ನಾವು. ಎಲ್ಲ ಹೋದರು. ಸೊ ನಾನು ಕೆಳಗಡೆ ಫುಲ್ ಪ್ರಸಾದ ಎಲ್ಲ ರೆಡಿ ಮಾಡಿ, ಎಲ್ಲ ಪ್ರಸಾದ ತೊಗೊಂಡೋಗಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಚೂರು ಗೊತ್ತಲ್ಲ, ಅರ್ಲಿಯಿಂದ ಮಾರ್ನಿಂಗ್ ಎದ್ದಿರ್ತೀವಿ, ಆ ಗಂಜಿ ಇಲ್ಲ ಬಿಸಿನೀರು ಇಲ್ಲ ಏನಾದರೂ ಕುಡಿಬೇಕು, ಥರ್ಸ್ಟ್ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಬಿಸಿ ಹಾಲು ಕಾಯಿಸಿದ್ದೀನಿ, 1 ಲೀಟ್ರ್ ಫುಲ್ಲು ಹಾಲು. ಆ್ಯಕ್ಚುಲಿ ಎಲ್ಲ ದೇವಸ್ಥಾನಕ್ಕೂ ಹೋಗಾಯಿತು. ಕಾಫಿ ಆಯಿತಾ ನಿಮ್ದೆಲ್ಲರದು? ಕಮೆಂಟ್ ಮಾಡಿ. ಬಿಸಿ ಹಾಲು ಗೈಸ್. ಸೊ ಸ್ಟ್ರಾಂಗ್ ಕಾಫಿ. ಇಲ್ಲಿ ನೋಡಿ, ಬೆಲ್ಲದ ಪುಡಿ ಡಿಕಾಕ್ಷನ್. ಜಾಸ್ತಿ ಕಾಫಿ ಕುಡಿಬೇಡಿ, ಟೀ ಕುಡಿಬೇಡಿ ಅಂತ ಎಲ್ಲ ಹೇಳ್ತಿರ್ತಾರೆ ನನ್ನ ಲವ್ಲಿ ಅಕ್ಕ ತಂಗಿರ ನನಗೆ. ಬಟ್ ನಾನು ಅಷ್ಟು ಕುಡಿಯಲ್ಲ ಗೈಸ್. ಬೆಳಗ್ಗೆ 1 ಕಪ್ ನೋಡಿ. ಇನ್ನು ದೀಪ ಎಲ್ಲ ಉರಿತಾ ಇದೆ. ಟೈಮ್ 8:45, 8:30 ಆಗ್ತಾಯಿದೆ. ಬೆಳಗ್ಗೆ 4 ಗಂಟೆಯಲ್ಲಿ ಪೂಜೆ ಮಾಡಿದ್ದು ನೋಡಿ. ನಂದಾ ದೀಪ, ತುಪ್ಪದ ದೀಪ ಎಲ್ಲ ಇನ್ನೂ ಉರಿತಾ ಇದೆ. ಉರಿಲಿ, ಒಳ್ಳೇದಾಗಲಿ, ಎಲ್ರಿಗೂ ಆರೋಗ್ಯ ಆಯ್ತು ಸಿಗಲಿ. ಸೊ ಏನು ಗೊತ್ತಾ, ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತಿನ ಸೀರೆ ಹೇಗಿದೆ ಕಮೆಂಟ್ ಮಾಡಿ. ಇದು ಹೊಸ ಸೀರೆನೇ, ಹಜರಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಿಲ್ಕ್ ಅಜರಕ್ ಸ್ಯಾರಿ. ಬಟ್ ಜಾರುತ್ತೆ ಗೈಸ್, ತುಂಬ ಜಾರುತ್ತೆ. ಸೊ ತುಂಬ ಜಾರ್ಕೊಂಡು ಹೋಗ್ತಾ ಇದೆ. ಹೇಗೆ ಕಾಣ್ತಿದ್ದೀನಿ ಅಂತಲೂ ಕಮೆಂಟ್ ಮಾಡಿ. ಇವತ್ತು ಮೋಹನ್ ಮಾಲಾ ಸರ ಹಾಕ್ಕೊಂಡಿದ್ದೀನಿ, ರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಬಳೆ ಹಾಕ್ಕೊಂಡಿದ್ದೀನಿ, ದೊಡ್ಡ ಜುಮ್ಕ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಏನೋ ಸತೀಶ್ ಕರೀತಿದ್ದಾರೆ, ಏನೋ ಕೇಳ್ಕೊಂಬರೋಣ ಬನ್ನಿ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೋ ಹೋಗ್ಬಿಡಿ, ನೋಡ್ಕೊಂಬನ್ನಿ. ನಾನು ಗುರುವಾರ ಸಂಜೆ ಏನೇನಾಯಿತು ಅಂತ ನಿಮ್ಮ ಜೊತೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗರು ನಿಜಕ್ಕೂ ಸುಳ್ಳು ಹೇಳೋಂಗಿಲ್ಲ. ನಮ್ಮ ಹುಡುಗರು ತುಂಬ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗರು ಅಂತ ಹೇಳಿದ್ರೆ ಅದು ಜಂಬ ಕೊಚ್ಕೋತಾ ಇಲ್ಲ. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಗೈಸ್ ನಮ್ಮ ಹುಡುಗರು. ನಿಜಕ್ಕೂ ಗ್ರೇಟ್ಫುಲ್ ನಮ್ಮ ಹುಡುಗರು. ನಂಗೆ ತುಂಬ ಈ ಥರ ಕೆಲಸ ಮಾಡೋರು, ವರ್ಕ್ ಹಾರ್ಡ್ ಅಂತಾರಲ್ಲ, ಹಾಗೆ ದುಡಿಯೋರನ್ನ ಕಂಡ್ರೆ ಒಂಥರ ಇಷ್ಟ ಆಗುತ್ತೆ ನಮ್ಮ ಹುಡುಗರನ್ನ. ಸೊ ದಬ್ರಿ ಎಲ್ಲ ಲೋಡ್ ಮಾಡ್ತಾಯಿದ್ರು. ಇವತ್ತು ಆ್ಯಕ್ಚುಲಿ ಗುರುವಾರ, ಶುಕ್ರವಾರ, ಇನ್ನು ಶನಿವಾರ, ಭಾನುವಾರ ತುಂಬ ಕೆಲಸಗಳಿದ್ದಾವೆ. ರವೆ ಇಡ್ಲಿ ಮಾಡೋಕ್ಕೆ ರವೆನ ಹುರಿದು ಇಟ್ಕೋತಾ ಇದ್ದಾರೆ, ಮಸಾಲ ಎಲ್ಲ ಹಾಕಿ. ಈ ಕಡೆ ಕಾಯಿ ಹೋಳಿಗೆಗೆ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಪೈನಾಪಲ್ ಹೋಳಿಗೆ ಕೂಡ ಇದೆ. ಪೈನಾಪಲ್ ಹೋಳಿಗೆ ಮಾಡೋಕ್ಕೂ ಕೂಡ ಹೂರಣ ರೆಡಿ ಮಾಡಿ ಇಟ್ಕೊಂಡು ಕನಕ ಎಲ್ಲ ಕಟ್ಟಿ ಇಟ್ಕೊಂಡಿದ್ದಾರೆ. ಈಗ ಅವರು ಹೋಳಿಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ತುಂಬ ಕೆಲಸ ಇದ್ದಾಗ ದುಡ್ಕೊಬಿಡ್ಬೇಕು, ಕೈಯಲ್ಲಿ ನಡೀತಾ ಇದ್ದಾಗ ದುಡ್ಬಿಡ್ಬೇಕು. ಯಾವಾಗಲೂ ಒಂದೇ ಥರ ಇರಲ್ಲ ಸಮಯ, ಸಂದರ್ಭ, ಸಿಚುವೇಶನ್ಸ್ಗಳು. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಲಿ ಅಂತ ನಾನು ಮೇಲೆ ಬಂದೆ. ನಾನು ಕೆಳಗಡೆ ಬಂದುಬಿಟ್ರೆ ನನ್ನ ಮಕ್ಕಳು ನನ್ನ ಬಾಲ ಥರ ನನ್ನ ಹಿಂದೆನೇ ಬಂದುಬಿಡ್ತಾರೆ. ಸ್ವಲ್ಪ ಹೊತ್ತು ಓದಿಸೋಣ ಬರ್ಸೋಣ ಅಂತ. ಅಷ್ಟರಲ್ಲಿ ನಮ್ಮ ಕೂಸು ಯದು ಪಾಪು ಕೂಡ ನಮ್ಮ ಮನೆಗೆ ಬಂದ. ಆಟ ಆಡ್ತಾ ಇದೆಯಾ? ಕದ್ದು ಮುಚ್ಚಿ ಆಟ ಆಡ್ತಾ ಇದೆಯಾ? ಯಾರೋ ಕಳ್ಳ ಬಂದಿರೋದು ನಮ್ಮ ಮನೆಗೆ. ಯಾಕೆ? ಏನಾಟ? ಏನು ಆಟ ಆಡ್ತಾ ಇದೆಯಾ? ಬಾ. ಯಾಕೋ ಆಟ ಆಡ್ತಾ ಇದ್ದೆ ನಮ್ಮ ಮನೇಲಿ? ಏನು ಆಟ? ಕಣ್ಣ ಮುಚ್ಚೆ. ಆಮೇಲೆ ಚೆನ್ನಾಯ್ತು ಚಕ್ಲಿ.
ಯಾರು ಕೊಟ್ಟಿ ಚಕ್ಕಲಿ? ಬೆಳಗ್ಗೆ ಏನು ತಿಂದೆ ನಮ್ಮ ಮನೇಲಿ ನೀನು? ನಮ್ಮ ಮನೇಲಿ ಏನು ತಿಂದು ಬೆಳಗ್ಗೆ? ಉಪ್ಪಿಟ್ಟು. ಯಾರು ತಿನ್ಸಿದ್ದು? ಯಾವ ಆಂಟಿ? ನೀನು ನನಗೆ ಥ್ಯಾಂಕ್ ಯು ಹೇಳಲೇ ಇಲ್ಲ, ಲವ್ ಯು ಹೇಳಲೇ ಇಲ್ಲ. ನಾನು ನೀನು ಕೈಯಲ್ಲಿ ಮಾಡಿದೆ, ಕೈಯಲ್ಲಿ ಓಲಿ. ಅಗ್ದು ಬಿಡ್ತೀನಿ ಚೆನ್ನಾಗಿ. ಮ್ಯಾಮ್ ಹೆಸ್ರೇನು? ಹಲೋ ರೆಡಿ? ಸತೀಶ್ಗೂ ಯದು ಪಾಪು ಅಂದರೆ ತುಂಬ ಇಷ್ಟ. ಅವನ್ನ ಯಾವಾಗಲೂ ನಿಮ್ಮ ಮ್ಯಾಮ್ ಹೆಸ್ರೇನು ಅಂತ ರೇಗಿಸ್ತಾ ಇರ್ತಾರೆ. ನೋಡ್ತಾ ಸಂಜೆ ಆಗೋಯ್ತು ಗೈಸ್. ಸಂಜೆ ಮೀನ್ಸ್ 9 ಗಂಟೆ ರಾತ್ರಿ. ಕೆಲಸ ಇನ್ನೂ ಮುಗ್ದಿಲ್ಲ ಪಾಪ. ಹುಡುಗರು ಹೋಳಿಗೆ ಮಾಡ್ತಾಯಿದ್ದಾರೆ, ಪೈನಾಪಲ್ ಹೋಳಿಗೆ, ಕಾಯಿ ಹೋಳಿಗೆ, ತರಕಾರಿ ಕಟ್ ಮಾಡೋರು ಕಟ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡೋರು ಮಾಡ್ತಾಯಿದ್ದಾರೆ. ಸೊ ನನ್ನ ಮಗ ಹೂವೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ನೈಟ್ ರಂಗೋಲೆ ಹಾಕ್ಬಿಡೋಣ ಅಂತ. ಸ್ವಲ್ಪ ಡ್ರಿಜ್ಲಿಂಗ್ ಇತ್ತು, ಸೋನೆ ಮಳೆ. ನಾನು ರಂಗೋಲೆ ಬೆಳಗ್ಗೆ ಹಾಕೋಣ ಅಂದ್ಕೊಂಡೆ, ಯಾಕಂದರೆ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರಲ್ಲ ಅಂತ. ಬಟ್ ನನ್ನ ಮಗ ಅಂದ ಇಲ್ಲಮ್ಮ ಹಾಕ್ಬಿಡು, ಬೆಳಗ್ಗೆ ಅಂದರೆ ಆಗಲ್ಲ, ಲೇಟ್ ಆಗುತ್ತೆ ಅಂತ. ನಾನು ಇದು ಅವ್ರ ಕೆಲಸ, ಇದು ನನ್ನ ಕೆಲಸ ಅಂತ ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಾನು ಇಷ್ಟು ದುಡಿತೀನಿ, ಇಷ್ಟು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂದರೆ ಇದಕ್ಕೆಲ್ಲ ಮೇನ್ ಕಾರಣ ನನ್ನ ಹಸ್ಬೆಂಡ್, ಪತಿದೇವರು ಸತೀಶ್. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೊಂದು ಸ್ವಲ್ಪ ಆ್ಯಟಿಟ್ಯೂಡ್ ಇತ್ತು, ಹುಟ್ಟಿದಾಗಿಂದನೇ ಇತ್ತು. ಬಟ್ ಆದರೆ ಇವ್ರನ್ನ ನೋಡಿ ಇಂಥ ದೊಡ್ಡ ವ್ಯಕ್ತಿ ಯಾರೋ ಯೂಸ್ ಮಾಡಿರೋ ಟಾಯ್ಲೆಟ್ನ ವಾಶ್ ಮಾಡ್ತಾರೆ, ಇಷ್ಟು ಸಿಂಪಲ್ಲಾಗಿದ್ದಾರೆ, ನಾವು ಯಾಕೆ ಹಿಂಗಿರಬೇಕು ಅಂತ ನನ್ನನ್ನು ನಾನು ಮದುವೆ ಆದಮೇಲೆ ನಾನು ಚೇಂಜ್ ಮಾಡಿಕೊಂಡೆ. ಬಟ್ ನನ್ನನ್ನು ನಮ್ಮಪ್ಪ ಗಂಡು ಹುಡುಗನ ಥರ ಅದೇ ಥರ ಬೆಳೆಸ್ಬಿಟ್ಟಿದ್ರು. ಅದು ನನಗೆ ಹುಟ್ಟು ಗುಣ ಅಂತಾರಲ್ಲ, ನೀವು ಸ್ವಲ್ಪ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತೀರ. ಅದು ನನಗೆ ಹುಟ್ಟಿದಾಗಲೇ ಬಂದ್ಬಿಟ್ಟಿತ್ತು. ಗಂಡು ಹುಡ್ಗನ ಥರ ಟಾಮ್ ಬಾಯ್ಸ್ ಥರ ಬೆಳೆಸ್ಬಿಟ್ಟಿದ್ರು. ಸೊ ಸ್ವಲ್ಪ ಅದೆಲ್ಲ ಕೆಲಸ ಮಾಡಿಕೊಟ್ಟು ಈಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ 2 ಗಂಟೆಗೆ ನಾನು ಬರೋಕ್ಕಾಗಲ್ಲ, ಹುಡುಗರೆಲ್ಲ ಮಲಗಿರ್ತಾರೆ, ಪಾಪ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ಇಡೀ ಅವ್ರು ಮಲ್ಕೊಳ್ಳೋದು 11, 11:30, 12 ಗಂಟೆ ಅಷ್ಟೊತ್ತೆಲ್ಲ ಆಗುತ್ತೆ. ಮತ್ತು ಅವ್ರನ್ನ ನಾನು 2 ಗಂಟೆಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಪಾಡು ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ. ಸೊ ನಂಬ್ತಿರೋ ಬಿಡ್ತಿರೋ ನನ್ನ ಹಸ್ಬೆಂಡ್ ಮಕ್ಳಿಗೂ ಕೂಡ ಶ್ರದ್ಧೆ, ಭಕ್ತಿ, ಕಾಯಕ, ಕೆಲಸ ಅನ್ನೋದನ್ನು ಕಲಿಸಿದ್ದಾರೆ. ನನ್ನ ಮಗನೂ ಅಷ್ಟೇ. ಸೊ ಸುಮಾರು ಜನ ಅಂದ್ಕೋಬೋದು, ಅಂದರೆ ನಮ್ಮ ಸ್ವಂತದವರೇ ಹೇಳಿದ್ದಾರೆ ನನ್ನ ಮಗನಿಗೆ, ಅವನೇನು ದುಡಿಯೋದೇ ಬೇಕಾಗಿಲ್ಲ, ಅವರಪ್ಪ ಮಾಡಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ನಾನು ಮಕ್ಕಳನ್ನ ಹಂಗೆ ಬೆಳೆಸೇ ಇಲ್ಲ ಗೈಸ್. ಏನು ಇಲ್ಲದೆ ಇರುವಾಗ ಜೀವನ ಹೇಗೆ ನಡೆಸ್ಬೇಕು ಅಂತಲೂ ಗೊತ್ತು, ಎಲ್ಲ ಇದ್ದಾಗ ಜೀವನ ಹೇಗೆ ನಡೆಸ್ಬೇಕು ಅನ್ನೋದು ಗೊತ್ತು. ನನ್ನ ಮಕ್ಕಳಿಗೆ ಆ್ಯಟಿಟ್ಯೂಡ್ ತಲೆಗೆ ಹತ್ತಬಾರ್ದು, ಕೆಲಸಗಾರರ ಸಮವಾಗಿ ಕೂತ್ಕೊಂಡು ಕೆಲಸ ಮಾಡೋದನ್ನು ನಾನು ಕಲಿಸಿದ್ದೀನಿ. ಸೊ ಎಲ್ಲ ಬಾಗಿಲು ತೊಳ್ಕೊಟ್ಟಾಗುತ್ತಾ ಈಗ ನಾನು ಕೂತ್ಕೊಂಡು ನೀಟಾಗಿ ಎಲ್ಲ ಕಡೆ ರಂಗೋಲೆ ಹಾಕ್ತಾಯಿದ್ದೀನಿ. ನನಗೆ ಭಯ ಆಗ್ತಾಯಿತ್ತು, ಹನಿ ಬಂದು ರಂಗೋಲೆ ಹೋಗ್ಬಿಡುತ್ತಾ ಅಪ್ಪ, ಮೀನ್ಸ್ ಅಂದರೆ ಒಂದು ಖುಷಿ ಇರುತ್ತಲ್ವ, ಪೂಜೆ ಆಗೋ ತನಕ ಭಿನ್ನ ಆಗಬಾರ್ದು ಅನ್ನೋ ಥರ ನಾನು 2 ಬಾಗಿಲಿಗೂ ದೊಡ್ಡ ದೊಡ್ಡ ರಂಗೋಲೆ ಹಾಕಿ ಮುಗಿಸಿ ಹೋಗೋ ಅಷ್ಟರಲ್ಲಿ ಐ ಥಿಂಕ್ 11:45, 12 ಗಂಟೆ ಆಯಿತು ಅಂತ ಅನಿಸತ್ತೆ. ಸೊ ಕಲರೆಲ್ಲ ಹಾಕ್ತಾಯಿದ್ದೆ. ಹುಡುಗರೆಲ್ಲ ಅಂತಾಯಿದ್ರು, ಅಕ್ಕ ಎಷ್ಟು ದೊಡ್ಡ ರಂಗೋಲೆ ಹಾಕ್ತಿ ಅಕ್ಕ ನೀನು ಅಂತ. ನನ್ನ ಮಗ ನನಗೆ ಕಲ್ಲರ್ ಹಾಕೋದ್ರಲ್ಲೂ ಬಂದು ಹೆಲ್ಪ್ ಮಾಡ್ದ. ಅವ್ರ ಪಪ್ಪ ಮೇಲ್ ಬರೋ ತನಕ ಇವತ್ತು ಅವ್ರ ಪಪ್ಪನ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ದಾನೆ. ಅದಕ್ಕೆ ನಾನು ಅಂತ ಇದ್ದೆ, ಏನಾದರೂ ಬೇಕಾ ಕಮಿಷನ್, ಏನಾದರೂ ಪಪ್ಪನ ಕೈಲಿ ಏನಾದರೂ ತೆಗೆಸ್ಕೋಬೇಕಾ ಅಂತ ರೇಗಿಸ್ತಾ ಇದ್ದೆ. ಅಮ್ಮ ನಿಂಗೆ ಯಾವಾಗಲೂ ಇದೇನಾ ಅಮ್ಮ ಅಂತ. ಸೊ ನನ್ನ ಮಗಳು ಹೋಳಿಗೆ ಜೋಡಿಸ್ತಾ ಇದ್ಲು, ಬಿಸಿ ಬಿಸಿ ಹೋಳಿಗೆ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಟ್ರೇಗೆ ಹಾಕಿ ಜೋಡಿಸ್ತಾಯಿದ್ರು. ಈಗ ಟೈಮ್ ಬಂದು 11:30 ಅನ್ಕೋತೀನಿ ಮೇ ಬಿ. ಇನ್ನೂ ಅವ್ರ ಕೆಲಸ ಮುಗ್ದಿಲ್ಲ. ಬಟ್ ನನ್ನ ಕೆಲಸ ಏನು ರಂಗೋಲೆ ಹಾಕೋದು, ಕಲರ್ ಹಾಕೋದು, ಇದೆಲ್ಲ ನನ್ನ ಕೆಲಸ ಮುಗೀತು. ಪಾಪ ಹುಡುಗರೆಲ್ಲರೂ ಮಲ್ಕೊಳ್ಳೋಕ್ಕೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ಟೋರ್ ರೂಮ್ ಇದೆ, ಆಫೀಸ್ ರೂಮು ಕೂಡ ಇದೆ, ರೂಮ್ಸ್ ಎಲ್ಲ ಇದೆ. ಬಟ್ ಅವ್ರಿಗೇನು ಗೊತ್ತಾ, ಫ್ಯಾನ್ ಹಾಕ್ಕೊಂಡು ಆರಾಮ್ಸೆ ಮಧ್ಯಾಹ್ನಲ್ಲಿ ಎಲ್ಲ ಒಬ್ಬರ ಪಕ್ಕ ಒಬ್ಬರು ಆರಾಮ್ಸೆ ಮಲ್ಕೊಂಡ್ರೆ ಅವ್ರಿಗೆ ಖುಷಿ, ಸಂತೋಷ. ಅದು ಹಾಗೆ ಅಲ್ವಾ ಆವಾಗಿನ ಕಾಲದಿಂದ ನಡ್ಕೊಂಬಂದಿರೋದು. ಸೊ ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ. ಸಿಂಪಲ್ಲಾಗಿ ಹಾಕಿದೆ, ಬಿಕಾಸ್ ಮಳೆಗಳೇ
ಸೊಳ್ಳೆ ಬರುತ್ತೇನೋ ಅಂತ ಭಯಕ್ಕೆ. ಬಟ್ ನನಗಂತೂ ಇಷ್ಟ ಆಯಿತು. ನಿನಗೆ ಯಪ್ಪ ನನ್ನ ರಂಗೋಲೆ ಹೋಯ್ತು, ಕೆಲಸ ಕಮ್ಮಿ ಆಯ್ತಪ್ಪ ನಿಂಗೆ. ನೀರು ತಗೊಂಡೆಲ್ಲ ಆಯ್ತದ್ಯಾ ಕಿಂಕಾಲ್ ಏನು ಗೊತ್ತಿರೋದು. ಲಾಸ್ಟ್ ವ್ಲಾಗಲ್ಲಿ ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರಿ. ತುಂಬ ಚೆನ್ನಾಗಿದೆ ನಿಮ್ಮ ರಂಗೋಲೆ, ನಿಮ್ಮ ಪೇಷನ್ಸ್ ಲೆವೆಲ್ಗೆ ಆ್ಯಡ್ಸ್ ಆಫ್ ಅಂತ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ ಗೈಸ್. ಬಟ್ ನಾನು ಪದೇ ಪದೇ ಅದೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ನಾನು ಪದೇ ಪದೇ ಅದೇ ಹೇಳ್ತೀನಿ ಅಂದರೆ ನನ್ನ ಮನಸ್ಸಿಗೆ ಅಷ್ಟು ಘಾಸಿ ಆಗಿದೆ ಅಂತ ಅರ್ಥ. ಸೊ ಕೈಯೆಲ್ಲ ನೋವು ಬಂತು, ನಿದ್ರೆ ಬರಂಗೆ ಆಗ್ತಾ ಇದೆ. ನನ್ನ ಕಣ್ಗಳನ್ನ ನಾನು ನೋಡ್ಕೋತಾ ಇದ್ದೀನಿ, ಫುಲ್ ಟಯರ್ಡ್ ಫೀಲ್ ಆಗ್ತಾ ಇದೆ. ಅಲ್ಲ ರೀ, ಏನ್ರಿ ನೀನು ಇಷ್ಟು 12 ಗಂಟೆ ಆಯ್ತಲ್ಲ, ಟೈಮ್ ನೋಡು ಸರಿಗೆ. ಯಪ್ಪ ಕಾಲ್ಗೆ ಬೀಳ್ತೀನಿ ಬಾ, ನಿನ್ನ ಕಾಲ್ಗೆ. ಜಾಸ್ತಿ ನೀರಲ್ಲಿ ಕೆಲಸ ಮಾಡಿರೋದ್ರಿಂದ ಕಾಲೆಲ್ಲ ಫುಲ್ಲು ಕ್ರ್ಯಾಕ್ ಆಗಿದೆ, ಹೀಲೆಲ್ಲ. ಸೊ ಕ್ರ್ಯಾಕ್ ಕ್ರೀಮ್ ಹಚ್ಚತ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಉರಿತಾ ಇದೆ. ಕಾಲು ನೆಲಕ್ಕಿಟ್ಟರೆ ಸಾಕು. ನನ್ನ ದೇವಸ್ಥಾನಗಳಿಗೆಲ್ಲ ಪ್ರತಿದಿನ ನಾನು ಬರೀ ಕಾಲಲ್ಲೇ ಓಡಾಡೋದ್ರಿಂದ ಕಾಲೆಲ್ಲ ಒಡೆದೋಗಿ. ರೀ ಬೆಳಗ್ಗೆ ಮಾಡುವೆ ಬಾ, ಅಲ್ಲೇ ಟಬ್ಗೆ ಹಾಕ್ಬಿಟ್ಟು ಬಾ, ಎಲ್ಲ ತೆಗ್ದು. ಮಾಡ್ತಾ ಇದೆಯಾ ಇಷ್ಟೊತ್ತಲ್ಲೇ ಸ್ನಾನ ಮಾಡ್ತೀನಿ ಅಂತವ್ರೆ ಗೈಸ್. 12 ಗಂಟೆ ರಾತ್ರಿ 4 ಗಂಟೆಗೆ ಮಾಡುವೆ ಬಾ ಅಂದರೂ ಕೇಳ್ತಾ ಇಲ್ಲ. ಅವರಿಂದ ನನಗೂ ನಿದ್ರೆ ಇಲ್ಲ, ಯಾಕೋ ಸಿಕ್ಕಾಬಿಟ್ಟೆ ತಲೆನೋವು ಬಂದ್ಬಿಟ್ಟಿದೆ ನನಗೆ. ನನ್ನ ರೊಟೀನ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. 2 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಅಂದರೆ ಸೋಫಾ ಕವರೆಲ್ಲ ಹಾಕೋಬೇಕಲ್ವ, ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಎಲ್ಲ ಕೊಡ್ಕೊಂಡು ಒದರಾಸ್ಕೋತಾ ಇದ್ದೀನಿ ಸೋಫಾ ಕವರ್. ಎಲ್ಲ ಮುಗಿದ್ಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಬೇಗ ಬೇಗ ಒಂದು ಕಡೆಯಿಂದ ಮಾಪ್ ಮಾಡಿಕೊಂಡು ಮಧ್ಯಾಹ್ನಗೆಲ್ಲ ಮ್ಯಾಟೆಲ್ಲ ಹಾಕ್ತಾಯಿದ್ದೀನಿ. ರೂಮ್ದೆಲ್ಲ ಬೆಡ್ ಸ್ಪ್ರೆಡ್ಸು ನಾನು ಹಿಂದಿನ ದಿನ ಏನೂ ಮಾಡ್ಕೊಳ್ಳಲ್ಲ ಮನೆ ಕೆಲಸಗಳು. ಬರೀ ಬಾಗಿಲು ತೊಳೆದು ರಂಗೋಲೆ ಹಾಕೋತೀನಿ ಅಷ್ಟೇ. ಬಿಕಾಸ್ ಅಷ್ಟೊತ್ತಲ್ಲೆಲ್ಲ ಈಚೆಗಡೆ ಹೋಗಬಾರ್ದು ಅಂತ ಪಾತ್ರೆಗಳೆಲ್ಲ ತೊಳೆದು ಗಂಜಿ ಎಲ್ಲ ಮಾಡಿಟ್ಬಿಟ್ಟೆ. ರೆಗ್ಯುಲರಾಗಿ ಗಂಜಿ ಮಾಡ್ತೀನಿ ನಾನು ಪ್ರತಿದಿನ. ಸೊ ಒಬ್ಬೊಬ್ಬರು ಅಂತಾರೆ ಗಂಜಿ ಮಾಡೋದೆಲ್ಲ ನಮಗೆ ರೆಸಿಪಿ ತೋರಿಸಿ ಅಂತ. ಏನಿಲ್ಲ, ಸಿಂಪಲ್ಲು ರಾಗಿ ಹಿಟ್ಟು, ನವಣೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಸೊ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕಿ ಹೊಸದಿವತ್ತು ಬೆಡ್ ಸ್ಪ್ರೆಡ್ಸ್ ಹಾಕಿ ಸೊ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಮನೆ ಒಂದು ಒರೆಸ್ಕೊಂಬಿಟ್ರೆ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ಬೋದು. ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನಂಗೆ ದೇವ್ರ ಮನೆ ಅಲಂಕಾರ ಮಾಡೋಕ್ಕೆ 1 ಅವರ್ ಬೇಕು ಗೈಸ್. ನಿಜಕ್ಕೂ 1 ಅವರ್ ಬೇಕು ನಮ್ಮ ದೇವ್ರ ಮನೆಗೆ. ಇವತ್ತಂತೂ ಎಲ್ಲ ಫುಲ್ಲು ಬಟನ್ಸ್ ರೋಸ್ ತಂದಿದ್ದಾರೆ ಸತೀಶು. ಫುಲ್ಲು ಬಟನ್ಸ್ ರೋಸ್ ಹಾರಗಳು, ಬಟನ್ಸ್ ರೋಸ್ ಅಂದರೆ ಬಟನ್ಸ್ ರೋಸ್ ಹಾರಗಳು ತಂದಿದ್ದಾರೆ. ಸೊ ಎಲ್ಲ ಕಡೆ ಹಾರ ಹಾಕಿ ಇವತ್ತು ಪೂಜೆ ಮಾಡೋಣ ಅಂತ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ತಂದಿದ್ದಾರೆ ಹೂವು ಈ ಸಲ. ಹಾಲೆಲ್ಲ ಕಾಯಕ್ಕೆ ಇಟ್ಕೊಂಡು ಫಸ್ಟ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ 4 ಗಂಟೆ ಮೀನ್ಸ್ ಇದು 3:45 ಹಾಗೆ ಹೋಯ್ತು ಟೈಮು. ಯಪ್ಪ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಅನ್ನಿಸ್ತು. ಸೊ ಫೈನಲಿ ಸ್ನಾನ ಮಾಡ್ಕೊಂಡು ಬಂದು ಚಾರ್ವಿ ಎಲ್ಲ ದೀಪ ಅಂಟಿಸ್ಕೊಡ್ತಾ ಇದ್ದಾಳೆ. ಅವಳಿಗೂ ಆಲ್ರೆಡಿ ನಾನು ಯೂನಿಫಾರ್ಮ್ ಹಾಕು ಅಂತ ಹೇಳಿದ್ದೆ. ಅವಳು ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಕಡೆ ದೀಪ ಅಂಟಿಸಿ ಕಡ್ಡಿ ಸಂಭ್ರಣಿಗಳೆಲ್ಲ ಅಂಟಿಸಿಡ್ತಾ ಇದ್ದಾಳೆ. ಸೊ ನಾನು ಕೂಡ ದೇವ್ರ ಮನೆಗೆಲ್ಲ ಕಾಯಿ ಕೆಚ್ಚಿ ಹಣ್ಣು ಮುರಿದು ನೋಡಿ ಇವತ್ತಿನ ದೇವ್ರ ಮನೆ ರಂಗೋಲೆ ಹೇಗಿದೆ, ದೇವ್ರ ಮನೆ ಅಲಂಕಾರ ಹೇಗಿದೆ ಅಂತ ನೀವೇ ಹೇಳಬೇಕು. ನನಗಂತೂ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಬೇಕು. ತಾವರೆ ಹೂವು, ಎಲ್ಲ ಥರ ಗಣಗ್ಲ ಹೂವು, ಮಲ್ಲಿಗೆ ಹೂವು, ಎಲ್ಲ ಥರ ಹೂವು. ಇವತ್ತು ಬಟನ್ಸ್ ಹೂವಿನ ಹಾರದ ಮಯ ಅಂತ ಹೇಳ್ಬೋದು ನಮ್ಮ ದೇವ್ರ ಮನೆ. ಸೊ ಅರ್ಲಿ ಇನ್ ದ ಮಾರ್ನಿಂಗ್ 4:15 ಐ ಥಿಂಕ್ ಮಹಾಮಂಗಳಾರತಿ ಮಾಡಿದಾಗ, ಬಿಕಾಸ್ ಆಫೀಸ್ ರೂಮ್ದು ಪೂಜೆ ಇತ್ತು. ನಾನಿವತ್ತು ಪೂಜೆ ಮಾಡೋಷ್ಟರಲ್ಲಿ ಕೆಳಗಡೆ ನಮ್ಮ ಹುಡುಗರು ಕೂಡ ಎದ್ದು ಆಲ್ರೆಡಿ ಕೆಲಸಗಳನ್ನ ಮಾಡ್ಕೋತಾಯಿದ್ರು. ಯಾಕಂದರೆ ಇವತ್ತು 2-3 ಕಡೆ ಪ್ರಸಾದ, 3ನೇ ಆಷಾಢ ಶುಕ್ರವಾರ ಅಲ್ವಾ. ಸೊ ರೆಗ್ಯುಲರಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ 9 ಬತ್ತಿ ಆರಾಧನೆ ಮಾಡ್ತೀನಿ ಅಮ್ಮನಿಗೆ. ಆಮೇಲೆ ತುಪ್ಪದ ಬತ್ತಿ ಆರಾಧನೆ ಮಾಡ್ತೀನಿ, ಆಮೇಲೆ ಬೆಲ್ಲದ ದೀಪದ ಆರಾಧನೆ ಮಾಡ್ತೀನಿ, ಜೊತೆಗೆ 5 ತುಪ್ಪದ ಬತ್ತಿ ಆರಾಧನೆ ಕೂಡ ಮಾಡ್ತೀನಿ. ಸುಮಾರು ಜನ ನಾನು ಪೂಜೆ ಮಾಡೋ ವಿಧಾನಗಳನ್ನೆಲ್ಲ ಇಷ್ಟಪಡ್ತೀರಾ. ಆಮೇಲೆ ಲಾಸ್ಟ್ ವ್ಲಾಗಲ್ಲೂ ನನಗೆ ಕಮೆಂಟಲ್ಲಿ ಹೇಳಿದ್ರಿ ಇನ್ನು ಒಂದು 15 ಡೇಸ್ ತನಕ ರಾಯರಿಗೆ ನೈವೇದ್ಯ ಎಲ್ಲ ಅರ್ಪಿಸ್ಬೇಡಿ ಅಕ್ಕ,
ಅಂತ ಹೇಳಿದ್ರಿ. ಅದು ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು, ಬಿಕಾಸ್ ರಾಯರ ಆರಾಧನೆ ಇರೋದ್ರಿಂದ ನೀವು ಆ ರೀತಿ ಹೇಳಿದ್ದೀರಾ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಸೊ ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಒಂದೇ ಕೇಳ್ಕೊಳ್ಳೋದು, ನನಗದು ಕೊಡು, ನನಗಿದು ಕೊಡು, ನಾನೇನು ಕೇಳ್ಕೊಳ್ಳಲ್ಲ ಗೈಸ್. ನಾವು ಪಟ್ಟಂಥ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ. ಈಗ ಅವಮಾನಗಳು, ನಿಂದನೆಗಳು, ಒಂಥರ ಹೀಯಾಳಿಸಿ ಮಾತಾಡಿರೋರೇ ನನ್ನ ಲೈಫಲ್ಲಿ ಜಾಸ್ತಿ. ಅದನ್ನೆಲ್ಲ ನಾನು ನೋಡಿ ನಾನು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಇವತ್ತು. ಸ್ವಂತದವರೇ ಗೈಸ್, ದೂರದವರೆಲ್ಲ ಬೇಡ, ಸ್ವಂತದವರೇ ತುಂಬ ಹೀಯಾಳಿಸಿದ್ದಾರೆ. ಅಡುಗೆ ಕೆಲಸ ಅಂತ ಅಂದರೆ ಏನೋ ಒಂಥರ ಕೇವಲವಾಗಿ ಅಡುಗೆ ಕೆಲಸದವ್ರಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಶಿವಣ್ಣ ಇರೋಳೊಬ್ಳು ಮಗಳನ್ನ, ಅಷ್ಟು ಎಕರೆ ಜಮೀನಿದೆ, ಇಷ್ಟು ಎಕರೆ ಜಮೀನಿದೆ, ಅವ್ರು ಬಂದು ನೋಡಿದ್ರು, ಇವ್ರು ಬಂದು ನೋಡಿದ್ರು ಅಂತೆಲ್ಲ ಹೇಳ್ತಿದ್ರು. ಅಡುಗೆ ಕೆಲಸದವ್ರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂದರೆ ಮೀನ್ಸ್ ನಾನು ಮದುವೆ ಮಾಡಿದಾಗ ನನ್ನ ಮದುವೆ ಆದಾಗ ಸತೀಶ್ಗೆ ಓಪನಾಗಿ ಹೇಳ್ತೀನಿ, ಏನೂ ಇರಲಿಲ್ಲ ಗೈಸ್. ಅವರು ಒಬ್ಬರು ಕೈ ಕೆಳಗೆ 10-15 ಸಾವಿರ, 15 ಸಾವಿರನೂ ಇಲ್ಲ ಬಿಡಿ, 10,000 11 ಸಾವಿರದಷ್ಟು ಸಂಬಳಕ್ಕೆ ಕೈ ಕೆಳಗೆ ಕೆಲಸ ಮಾಡ್ಕೊಂಡಿದ್ದವರು ಇವತ್ತಿನ ದಿನ ಒಂದು 300-400 ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ. ಚೌಟ್ರಿಗಳಿದ್ದಾಗ ಇನ್ನೂ ಜಾಸ್ತಿ ಜನ ಬರ್ತಾರೆ. ಹಂಗಂತ ಇದ್ದಾಗ ಅದಕ್ಕೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ. ಅವ್ರ ಶ್ರಮನೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆ ಲಕ್ಕು, ದೇವರು ಕೈ ಕೊಟ್ಟು, ದೇವ್ರ ಕೈ ಹಿಡ್ದಿರೋದು ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ಈಗ ನಾವು ರೆಡಿಯಾಗಿ 5:30, ಐ ಥಿಂಕ್ 5:30, 5:45 ಆಗಿರ್ಬೋದು ಮೇ ಬಿ. ಆಫೀಸ್ ರೂಮ್ ಪೂಜೆ ಕೂಡ ಇವತ್ತು ನಾನೇ ಮಾಡಿದ್ದೀನಿ. ಎಲ್ಲ ಹುಡುಗರು ಎದ್ದು ಪ್ರಸಾದ ಮಾಡ್ತಾಯಿದ್ದಾರೆ. ಸೊ ಫಸ್ಟಿಗೆ ನಾವು ಬಂದಂಥದ್ದು ನಿಮಗೆ ಗೊತ್ತು, ಕೊಪ್ಪಲು ದೇವಸ್ಥಾನ. ನನಗಂತೂ ಎಲ್ಲ ಕಡೆ ಬೆವರು ಕಿತ್ಕೊಂಡು ಬಂತು. ಇಬ್ಬರೂ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿರೋಂಥದ್ದು. ಅರ್ಲಿ ಇನ್ ದ ಮಾರ್ನಿಂಗ್ ಯಾಕೆ ಬರ್ತೀನಿ ಅಂದರೆ, ನೀವು ಮಹಾಮಂಗಳಾರತಿ ನೋಡಲಿ, ಆ ತಾಯಿ ಆಶೀರ್ವಾದ ನಿಮಗೂ ಸಿಗಲಿ. ಎಲ್ಲರೂ ಬಂದು ದರ್ಶನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಪೊಂಗಲ್ ಪ್ರಸಾದ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ಇವಾಗ ನಿಮಗೆ ಗೊತ್ತು ನೋಡಿ, ಇನ್ನೂ ಬೆಳಕರದೇ ಇಲ್ಲ. ಐ ಥಿಂಕ್ 6 ಗಂಟೆ ಅಂತ ಅನಿಸುತ್ತೆ. ಅಲ್ಲಿಂದ ನಾನು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದೆ. ಅಲ್ಲೂ ಕೂಡ ಅಲಂಕಾರ ಮಾತ್ರ ಎಲ್ಲ ಕಡೆ ತುಂಬ ಚೆನ್ನಾಗಿತ್ತು. ಫುಲ್ಲು ತಾವರೆ ಹೂವಿನ ಅಲಂಕಾರ ಮಾಡಿದರು. ಇವತ್ತು ಅಮ್ಮನಿಗೆ 2 ಕಣ್ಣು ಸಾಲಲ್ಲ ಗೈಸ. ಸೊ ಇಬ್ಬರೂ ಗಾಡೀಲಿ ಕೂರಿಸ್ಕೊಂಡು, ನನಗಂತೂ ಸುಮಾರು ಜನ ಕಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ಜ್ಯುವೆಲ್ರಿ ಹಾಕ್ಕೊಂಡು ಅರ್ಲಿಂದ ಮಾರ್ನಿಂಗ್ ಗಾಡಿ ರೈಡೆಲ್ಲ ಮಾಡ್ಕೊಂಡು ಹೋಗಬೇಡಿ ಸಿಸ್ ಅಂತ. ಅಲ್ಲಿಂದ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದೆ. ಇದು ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಟೆಂಪಲ್. ನಾನು ಈ ಸಲ ಹಬ್ಬ ಮಾಡೋಕ್ಕಾಗಲಿಲ್ಲ ಬಿಸಿಲು ಮಾರಮ್ಮ ಟೆಂಪಲ್, ಬಿಕಾಸ್ ಹಬ್ಬದ ಟೈಮಲ್ಲೇ ಚಾರು ಮೆಚೂರ್ಡ್ ಆಗಿದ್ದಂಥದ್ದು. ಸೊ ಅವಾಗಿಂದ ಒಂದು ಕೊರಗಿತ್ತು, ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ನೆಮ್ಮದಿಯಾಗಿ ಆಷಾಢ ಮಾಸದಲ್ಲಿ ಅಮ್ಮನಿಗೆ ತುಪ್ಪದ ನಿಂಬೆಹಣ್ಣು ಆರತಿ ಮಾಡಿ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಏನೇ ಮಾಡಿದ್ರು ಏನೇ ಬಿಟ್ಟರು ಹಬ್ಬದ ದಿನ ಮಾಡ್ದಂಗೆ ಅನಿಸಲ್ಲ ಅಲ್ವಾ. ಸೊ ಎಸ್, ನನಗೂ ಅದೇ ಫೀಲ್ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಅಷ್ಟು ಬೇಗ ಬಂದಿರ್ತಾರೆ, 6:30 ಈಗ ಟೈಮು. ಅವರಿಗೆಲ್ಲ ಒಂಚೂರು ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಪ್ರದಕ್ಷಿಣೆ ಎಲ್ಲ ಮಾಡಿ, ತುಂಬ ಗಾಳಿ ಗೈಸ್, ದೀಪಗಳೆಲ್ಲಲ್ಲಿಂದ ಅಲ್ಲೆಲ್ಲ ಕೆಟ್ಟೋಗ್ತಾಯಿತ್ತು. ನಾನು ಹಚ್ಕೊಂಡು ಮತ್ತು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಒಂದು 5 ಜನ ಮುತ್ತೈದರಿಗೆ ಕುಂಕುಮ ಕೊಡೋಣ ಅಂತ. ಏನೇ ಆಗಿರಲಿ ಏನೇ ಬಿಟ್ಟಿರಲಿ, ಸುಮಾರು ಜನ ಈಗ ಈ ಒಂದು 2-3 ವರ್ಷದಿಂದ ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ. ಸೊ ಅವ್ರು ಅನ್ಕೋತಾರೆ ಆಲ್ ಆಫ್ ಅ ಸಡನ್, ಓ ಇವ್ರ ಹತ್ರ ಎಲ್ಲ ಇದೆ, ಇವ್ರಿಗೆ ದುರಂಕಾರ, ಇವ್ರಿಗೆ ಜಂಬ, ಕೆಲವೊಂದಷ್ಟು ಜನ ಮಾತ್ರ. ಯಾಕಂದರೆ ಆಲ್ ಆಫ್ ಅ ಸಡನ್ ನೋಡಿದವ್ರಿಗೆ ನನಗೆ ತುಂಬ ಆ್ಯಟಿಟ್ಯೂಡ್, ಅದೊಂದು ಸರ್ವೇ ಸಾಮಾನ್ಯ, ಅದು ತಪ್ಪೇನಿಲ್ಲ. ಬಟ್ ಏನಕ್ಕೆ ಹಂಗೆ ಅನ್ಕೋತಾರೆ ಅಂತಂದರೆ, ಇದ್ದದಿದ್ದಾಗೆ ನೇರವಾಗಿ ಮೂಗು ಕೊಡ್ದಂಗೆ ಮಾತಾಡ್ತೀನಲ್ಲ, ಸೊ ಅದಕ್ಕೆ ಹಂಗೆ ಅನ್ಕೋತಾರೆ. ಒಂದು ಹೇಳ್ತೀನಿ ಕೇಳಿ ಗೈಸ್, ನಾನು ಹೊಗಳ್ಕೊತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಬಟ್ ಮೈ ಹಾರ್ಟ್, ನಾನು ತುಂಬ ಬೇಗ ಸೋತೋಗ್ಬಿಡ್ತೀನಿ. ನಾನು ಅದನ್ನು ಕನ್ವೆ ಮಾಡ್ತಾಯಿದ್ದೀನಿ ನಿಮಗೆ. ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋರು ನನ್ನನ್ನು ಚೆಂದ ಅರ್ಥ ಮಾಡ್ಕೊಳ್ಳಿ ಅಂತ ಉದ್ದೇಶದಿಂದ. ಒಬ್ಬರು ಕಷ್ಟ, ಒಬ್ಬರು ನೋವು ಅಂದರೆ ನನ್ನಷ್ಟು ಬೇಗ ಮರ್ಗೋಳು
ಅಥವಾ ಕೊರ್ಗೋಳು ಇನ್ನೊಬ್ಬರು ಸಿಗಲಿಕ್ಕಿಲ್ಲ. ಸೊ ಆ ಥರ ನನ್ನ ಮನಸ್ಸು ಬೇಗ ಒಂಥರ ಕೊರ್ಗೋಗ್ಬಿಡ್ತೀನಿ, ಅಯ್ಯೋ ಪಾಪ ಅಂತ ಅನಿಸುತ್ತೆ. ಆಮೇಲೆ ಇವಾಗ ಹಂಗೆ ಒಂದು ಕಮೆಂಟ್ ಬಂತ, ಅದಕ್ಕೆ ಒಂದು ರಿಪ್ಲೈ ಮಾಡಿರ್ತೀನ. ಅದು ಕಮೆಂಟ್ಗೆ ಅಂತಲ್ಲ, ಜನ್ರಲಾಗಿ ಯಾರೋ ಏನೋ ಅಂದ್ರೆ ಅದಕ್ಕೆ ನಾನು ತಿರುಗಿಸಿ ಒಂದು ಅಂದಿರ್ತೀನ, ಅಯ್ಯೋ ನಾನು ಅನ್ಬಾರ್ದಿತ್ತೇನೋ, ಹೋಗಲಿ, ಲೆಟ್ ಇಟ್ ಬಿ ಗೋ ಅಂತ ಬಿಟ್ಬಿಡ್ಬೇಕಾಗಿತ್ತು. ಅವ್ರಂದರು ಅಲ್ವಾ, ಹೋಗಲಿ ಬಿಡು ಅಂತ ಸುಮ್ಮನೆ ಆಗಬೇಕಿತ್ತೇನೋ, ನಾನು ಅನ್ಬಾರ್ದಿತ್ತೇನೋ, ಅವ್ರಿಗೂ ನನಗೂ ಏನು ವ್ಯತ್ಯಾಸ ಬಂತು ಅಂತಾನೂ ಕೂಡ ತುಂಬ ಕುರುಕ್ತೀನಿ ಗೈಸ್ ಬೈ ಹಾರ್ಟ್. ಏನು ಗೊತ್ತಾ, ಲಡ ಅನ್ನೋ ಅರಳಿ ಮರನ ನಂಬೋದು ಗೈಸ್, ಮೆತ್ತಗಿರೋ ಹತ್ತಿ ಮರನ ನಂಬೋಕ್ಕಾಗಲ್ಲ. ನಾನು ವಟ ಅಂತ ಮಾತಾಡ್ತೀನಿ, ಅದೇ ಕೆಲವೊಂದು ಜನ ನನ್ನನ್ನು ಅಪಾರ್ಥ ಮಾಡ್ಕೋತಾರೆ. ನನ್ನ ಮನಸ್ಸಲ್ಲಿ ಬೈ ಹಾರ್ಟ್ ಏನೂ ಇಲ್ಲ. ನನ್ನ ಮನಸ್ಸಲ್ಲಿ ಇರೋದು ಒಂದೇ, ತುಂಬ ಜನ ನನಗೆ ಅನಿಸಿದ್ದಾರೆ, ಆಡ್ಕೊಂಡಿದ್ದಾರೆ, ಅನ್ಬಾರ್ದು ಇಂಡೈರೆಕ್ಟಾಗಿ ಮಾತುಗಳನ್ನ ಅಂದಿದ್ದಾರೆ. ಬೇರೆ ಯಾರೋ ಬಿಟ್ಟಾಕಿ, ನನ್ನ ಫ್ಯಾಮಿಲಿನೇ ತಗೊಳ್ಳಿ, ಸತೀಶ್ ಫ್ಯಾಮಿಲಿನೇ ತಗೊಳ್ಳಿ, ನನ್ನ ರಿಲೇಟಿವ್ಸೇ ತಗೊಳ್ಳಿ, ಎಲ್ಲರೂ ಹಂಗಿದ್ದಾಳೆ, ಹಿಂಗಿದ್ದಾಳೆ, ಹಂಗೆ ಕುಣಿತಾಳೆ, ಹಿಂಗೆ ಕುಣಿತಾಳೆ, ವಿಡಿಯೋ ಮಾಡೋರೆಲ್ಲ ಕೆಟ್ಟವರೆಲ್ಲ, ಇವ್ರ ಮನೇಲಿರೋ ಹೆಣ್ಮಕ್ಳುಗಳು ಎಲ್ಲ ಸಾಚಾಗಳಲ್ಲ. ಏನು ಹೇಳಿ, ಸಾಚಾಗಳಲ್ಲ. ಇವರು ಮರೇಲಿ ಮಾಡ್ತಾರೆ ಮಾಡಬಾರ್ದು ಕೆಲಸಗಳನ್ನ. ಬಟ್ ನಾನು ರಾಜಾರೋಷವಾಗಿ ವೀಡಿಯೋ ಮಾಡಿಕೊಂಡು ನನ್ನ ಖುಷಿನ ನಾನು ಆರಾಮಾಗಿ ನಗ್ನಗ್ತಾ ನನ್ನ ಲೈಫ್ನ ನಾನು ಒಳ್ಳೆ ರೀತಿಲಿ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಯಾರು ಒಂದು ಬೆಟ್ ಮಾಡಿಸ್ಕೊಂಡು ನೀನು ಹೀಗೆ ಅಂತ ಬ್ಲೇಮ್ ಮಾಡೋಂಗೆ ನಾನಿಲ್ಲ. ಸೊ ನಾನಿಷ್ಟು ಫ್ರೀಯಾಗಿ ವಿಡಿಯೋ ಮಾಡಿಕೊಂಡು ನಾನು ಆರಾಮಾಗಿದ್ದೀನಿ ಅಂದರೆ ಅದಕ್ಕೆ ಸತೀಶ್ ಇಟ್ಟಿರೋ ನಂಬಿಕೆ. ಯಾಕಂದರೆ ನಾನು ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಅದು ಈ ನಾನ್ಸೆನ್ಸ್ ಜನಗಳಿಗೆ ಅರ್ಥ ಆಗಲ್ಲ ಅಷ್ಟೇ. ಅರ್ಥ ಮಾಡ್ಸೋಕ್ಕೂ ನಾನು ಹೋಗಲ್ಲ, ಹೇಳೋ ತನಕ ಹೇಳ್ತೀನಿ. ತಿಳ್ಕೊಂಡ್ರೆ ತಿದ್ದುಕೊಂಡ್ರೆ ಅವ್ರಿಗೆ ಬಿಟ್ಟಿದ್ದು. ಇಲ್ವಾ, ಅದು ನಾಯಿ ಬೊಗಳ್ಕೊಂಡೇ ಇರುತ್ತೆ. ನಾಯಿ 24 ಗಂಟೆ ನಾಯಿ ಕೆಲಸ ಏನು ಹೇಳಿ, ಬೊಗಳೋದೇ ನಾಯಿ ಕೆಲಸ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗತ್ತಾ ಅಂತ ಅಂದ್ಕೊಂಡು ಅವ್ರು ಮಾಡಿದ್ದನ್ನು ಅವ್ರಿಗೆ ತಿರುಗಿಸಿ ಹೇಳ್ತೀನಿ, ತಿದ್ದುಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಅದನ್ನಲ್ಲೇ ಬಿಟ್ಬಿಡ್ತೀನಿ. ನಾನು ಮುಂಚೆ ಹೇಳ್ತಾ ಇದ್ದೆ ಈ ವ್ಲಾಗ್ ಸ್ಟಾರ್ಟಿಂಗಲ್ಲೇ, ತುಂಬ ಆಡ್ಕೊಂಡಿದ್ದಾರೆ ಗೈಸ್, ಅಡುಗೆ ಕೆಲಸ ಅಂತಲೇ ತುಂಬ ಆಡ್ಕೊಂಡಿದ್ದಾರೆ. ಬಟ್ ನಾವಿವತ್ತು ಬೆಳೆದಿರೋದು ಅದೇ ಕೆಲಸದಿಂದ. ಅದನ್ನೆಲ್ಲ ಮುಗಿಸ್ಕೊಂಡು ಚಾರ್ವಿ ಟ್ಯೂಷನಿಗೆ ಬಿಟ್ಟು ನಾವು ಆದಿಶಕ್ತಿ ಟೆಂಪಲ್ಗೆ ಬಂದ್ವಿ, ಮತ್ತು ಕುವೆಂಪು ನಗರಕ್ಕೆ ಬಂದೆ. ಸೊ ಇಲ್ಲಂತೂ 2 ಕಣ್ಣು ಸಾಲಲ್ಲ ಅಮ್ಮಂದು ದರ್ಶನ ಮಾಡಲಿಕ್ಕೆ. ಇವತ್ತು ಆದಿಶಕ್ತಿ ಚಾಮುಂಡಿ ಅವತಾರ ಅಂದರೆ ಮೀನ್ಸ್ ವಾರ ಒಂದು ಅಲಂಕಾರ ಮಾಡ್ತಾರೆ ಅಮ್ಮನಿಗೆ. ಇವತ್ತು ಆದಿಶಕ್ತಿ ಚಾಮುಂಡೇಶ್ವರಿ ಅವತಾರ ಅಂದರೆ ಅಲಂಕಾರನೇ ಮಾಡಿದರು. ನನಗಂತೂ ಮಹಾಮಂಗಳಾರತಿ ಕರೆಕ್ಟಾಗಿ 7 ಗಂಟೆಗೆ ಇಲ್ಲಿ ಬಂದು ನಿಂತ್ಕೊಂಬಿಟ್ಟೆ. ನಾವು ಬಂದಾಗ ಇನ್ನೂ ಡೋರೇ ಓಪನ್ ಮಾಡಿರಲಿಲ್ಲ, ಮೇನ್ ಡೋರು. ಮೀನ್ಸ್ ಮಹಾಮಂಗಳಾರತಿ ಟೈಮ್ಗೆ ಅವ್ರು ಓಪನ್ ಮಾಡೋದು. ತುಂಬ ಕ್ರೌಡ್ ಇತ್ತು, ನೀವು ನೋಡಲಿ ಅಂತ. ಪ್ರತಿ ವಾರ 5 ಶಕ್ತಿ ದೇವತೆಗಳ ದರ್ಶನ ಮಾಡ್ತೀನಿ, ನಿಮಗೂ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮನಸ್ಸೋ ಇಚ್ಛೆ ಪ್ರಾರ್ಥಿಸ್ತೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಸಿಸ್ ನಾನು ನಿಮ್ಮ ಥರನೇ, ನಿಮ್ಮನ್ನು ನೋಡಿ ನಾನು 2 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ, ನನ್ನ ಕೆಲಸ ನಾನು ಮಾಡ್ಕೋತೀನಿ, ನಾನು ಯಾರ ವಿಷಯಕ್ಕೂ ಹೋಗಲ್ಲ ಅಂತೆಲ್ಲ ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಒಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾಯಿದ್ದೀರಾ, ಮೋಟಿವೇಟ್ ಆಗ್ತಾಯಿದ್ದೀರಾ ಬೈ ಹಾರ್ಟ್. ಇನ್ನೇನು ಬೇಕು. ಸೊ ಅಲ್ಲಿಂದ ನಾವು ಇವಾಗ ವಿಜಯನಗರಕ್ಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು, ಇದು 5ನೇ ದೇವಸ್ಥಾನ. ನಾನು ಹೋಗ್ತಾ ಇದ್ದೀನಿ, ನನ್ನ ಮಗಳು ಟ್ಯೂಷನಿಗೆ ಬಿಟ್ಟಿದ್ದೆ ಅಲ್ವಾ. ಸೊ ಈಗ ನನ್ನ ಮಗನ ಜೊತೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಇವತ್ತು ಲಾಸ್ಟ್ ವೀಕು ಅಮ್ಮನಿಗೆ ಒಂದು ಯಾವುದು ಸರಸ್ವತಿ ಅವತಾರ ಅಂದರೆ ಸರಸ್ವತಿ ಅಲಂಕಾರ ಮಾಡಿದರು. ಇವತ್ತು ಇಲ್ಲೂ ಕೂಡ ಚಾಮುಂಡೇಶ್ವರಿ ಅಲಂಕಾರ, ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರೋದು ಅವತಾರ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಮ್ಮ ಮಾತ್ರ. ನನ್ನ ಮಗ ಮಾಡಿರೋದು ಕಿತಾಪತಿ ವೀಡಿಯೋಗಳು. ದೇವರು ಅಂದರೆ ನಿಂತ್ಕೊಂಡ್ಬಿಡ್ತೀಯಲ್ಲಮ್ಮ ಅಂತ ಎಲ್ಲ ಕಡೆ ನನಗೆ ಏನೋ ಒಂಥರ ಸಮಾಧಾನ ಗೈಸ್. ನನಗೆ ನಿಜಕ್ಕೂ ನಿಂತ್ಕೊಂಡ್ಬಿಡ್ತೀನಿ.
ನಾನೇನು ಕೇಳ್ಕೊಳ್ಳಲ್ಲ ದೇವ್ರ ಹತ್ರ. ನೀವು ಅಂದ್ಕೊಂಡಿರ್ಬೋದು ಕೆಲವೊಂದಷ್ಟು ಜನ ಓವರ್ ಆಯಿತು ಹಾಗೆ ಹೀಗೆ ಅಂತ. ಬೈ ನೇಚರ್ ನಾನು ಇರೋದೇ ಹೀಗೆ, ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ತಪ್ಪಿದರೆ ಹೇಳಿ ತಿದ್ಕೋತೀನಿ. ಬಟ್ ದೇವರು ಅಂತ ಬಂದಾಗ ತಿಂತೀನೋ ಬಿಡ್ತೀನೋ ಕೆಲಸ ಅಂತ ಬಂದಾಗ ನನ್ನನ್ನು ನಾನು 100% ಕೊಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಬರುವಾಗ ಒಂದು ಸಣ್ಣ ಪುಟ್ಟ ರೀಲ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ಸ್ಟಾ ಮತ್ತು FBಲಿ. ಯಾರೇನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ 106 ಅಂದರೆ 1,06,000 ಜನ ಫಾಲೋವರ್ಸ್ ಇದ್ದಾರೆ. FBಲಿ 68,000 ಜನ ಫಾಲೋವರ್ಸ್ ಇದ್ದಾರೆ. ಬಟ್ ಯೂಟ್ಯೂಬಲ್ಲೇ ಯಾಕೋ ತುಂಬ ಸಫರ್ ಪಡ್ತಾಯಿದ್ದೀನಿ. ಇಷ್ಟೆಲ್ಲ ಕಷ್ಟಪಡ್ತೀನಿ, ಇಷ್ಟೆಲ್ಲ ಸಫರ್ ಪಡ್ತಾಯಿದ್ದೀನಿ. ನನಗೆ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ವ್ಯೂಸ್ ಜಾಸ್ತಿ ಆಗಬೇಕು, ನಾನು ಪಡ್ತಾ ಇರೋ ಕಷ್ಟಕ್ಕೆ ಒಂದಿಷ್ಟು ಪ್ರತಿಫಲ ಬೇಕು ಅಂತ ಬಯಸ್ತಾ ಇದ್ದೀನಿ. ಅದು ತಪ್ಪಾದರೆ ಹೇಳಿ. ನೀವೆಲ್ಲ ಹಂಗಿಸ್ತೀರಾ, ಎಲ್ಲ ಇದೆ. ಯಾವುದೂ ಬಿಟ್ಟಿಯಾಗಿ ಬಂದಿಲ್ಲ ಗೈಸ್, ನಿಜಕ್ಕೂ ಬಿಟ್ಟಿಯಾಗಿ ಬಂದಿಲ್ಲ. ಅದು ಯಾವುದು ನಂದು ಅಲ್ಲ, ಅದೆಲ್ಲ ಸತೀಶದು ತಾನೇ, ನಿಜ ತಾನೇ ಹೇಳಿ. ಅಲ್ಲಿ ಬಾಳೆ ಎಲೆ ಬಿದ್ದೋಗೈತೆ, ಎತ್ತಾ ಕೊಟ್ಬಿಡಿ. ಅಲ್ಲಿ ಬಾಳೆ ಎಲೆ ಬಿದ್ದೋಗೈತಲ್ಲ. ಓ ಏನ್ರಿ, ಎದ್ದು ಬಾ, ಎದ್ದು ಬಂದ್ಬಿಟ್ಟಿದ್ದೀರಾ? ಆಟ ಪಕ್ಕ ಬರೋದು ಇದು ಅರ್ಜೆಂಟ್. ಅವ್ರು ಹೋಗ್ಲಿ, ಇರುವ ನಿಮಿಷ ಟೈಮ್ ಆಗೈತಲ್ಲಿ. ಆಟ ಬಾಕ್ಸ್ ಎತ್ಕೊಬರಕ್ಕೆ ಹೋಗಿ, ಒಂದು ನಿಮಿಷ ಇರೋ, ಹೋಗ್ಲಿ. ಅಲ್ಲಿ ತಿಂಡಿ ಕಸದವರು ಬಂದು ಕಸ ಕೊಡಿ ಅಂತ ಇದು ಮಾಡ್ತಾಯಿದ್ರು. ನಾನು ಬೆಳಗ್ಗೆ ಆಫೀಸ್ ರೂಮ್ ಪೂಜೆ ಮಾಡಿರೋದು ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಇವಾಗ ನೋಡಿ ಮಾಡಿರೋ ಹೋಳಿಗೆ ಎಲ್ಲ ಅಲ್ಲಿ ಎತ್ತಿಕ್ಕಿದ್ದಾರೆ. ಸೊ ಇವಾಗ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಎಲ್ಲ ದಬ್ರಿ ಪಲಾವ್, ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತ್ ಪ್ರತಿಯೊಂದು ರೆಡಿ ಮಾಡಿಟ್ಟಿದ್ದಾರೆ. ತೊಗೊಂಡು ಹೋಗೋದು ಮಾತ್ರ ಬ್ಯಾಲೆನ್ಸು. ಸೊ ನಾನು ತೀರ್ಥ ಎಲ್ಲ ಹಾಕಿದ್ಮೇಲೆ ತೊಗೊಂಡೋಗ್ತಾರೆ. ವಾರ ನಾನೇನು ಹೋಗಲ್ಲ. ಮೊದಲನೇ ವಾರ ಮಾತ್ರ ನಾನು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಮಡ್ಲಕ್ಕಿ ಎಲ್ಲ ಕೊಟ್ಟುಬಿಟ್ಟು, ಸತೀಶ್ ಆಲ್ರೆಡಿ ಸ್ನಾನ ಮಾಡಿ ನೋಡಿ ಪ್ರಸಾದ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದ ತಕ್ಷಣ ಇವರಿಬ್ರಿಗೂ ಪುಳಿಯೋಗರೆ ಕೆಳಗಡೆನೆ ಮಾಡಿದರು. ಹುಡುಗರಿಗೆ ಪುಳಿಯೋಗರೆ ತಿನ್ಕೊಂಡು ಸೊ ಡಬ್ಬಿ ಎಲ್ಲ ಕಟ್ಟಿ, ಇವಳು ಮಮ್ಮಿ ಬಾರಮ್ಮ ಜಡೆ ಕಟ್ಟು ಅಂತ ಇದು ಮಾಡ್ತಾಯಿದ್ಲು. ನನ್ನ ಮಗ ಈಚೆಗೆ ತಂದ್ಕೊಡುತ್ತೀನಿ. ತಿನ್ನಕ್ಕೆ ನಿನಗೆ ಈಗ 8 ಟೈಮು, ಇನ್ನೂ 10 ಮಿನಿಟ್ಸ್ ಇದೆ. ನಿಂದಲ್ಲ ಅದು ವ್ಯಾನು, 10 ಮಿನಿಟ್ಸ್ ಇದೆ ಇನ್ನ ಅನ್ನಲ್ಲ. ಅವತ್ತು ತಗಪ್ಪ, ಅದು ಇಟ್ಬಿಡು ಹಿಂದಕ್ಕೆ. ಅವತ್ತು ಬೀನಿ ಸುರಿದ್ಬಿಟ್ಟು ಹೋಗಿದ್ರೆ ಇವತ್ತೇನು ಸುರಿತಾರೆ? ಸುರಿದ್ಬಿಟ್ಟು ಬೇಯಿಸಿರೋ ಬೀನಿಸ ಅಲ್ಲ, ಗಂಟ್ಲು ಬೇರೆ ಬಿಡ್ತಿರಲ್ಲ. ನಾನು ಸುರಿದಿಲ್ಲ, ಕ್ಯಾಮ್ರಾ ತೆಗಿ ಅಂತ. ಏನ ಚರ್ರಿ ಯಾರು ಕೊಟ್ಟಿದ್ದು? ಬೆಳಗ್ಗೆ ತಿನ್ನಬಾರ್ದು ಮಗನೇ, ಸ್ನಾನ ಮಾಡಿ ಸ್ಕೂಲಿಗೆ ತೊಗೊಂಡು ಹೋಗ್ಬೇಕು. ಬೆಳಗ್ಗೆ ತಿನ್ನಬಾರ್ದು. ಗುಡ್ ಮಾರ್ನಿಂಗ್ ಹೇಳುವಾ? ಆಗಲ್ವಾ? ಇಲ್ವಲ್ಲ, ಏನು ಮಾಡ್ಕೊಂಡಿದ್ದೀನಿ? ಇದು ಸೀರೆ ನಂದು ಒಳ್ಳೆ ಚೆನ್ನಾಗಿ ಬಾಯ್ ಮಾಡ್ದು ಹಾಕಂಗೆ ಒಳ್ಳೆ ಚೆನ್ನಾಗೈತಾ? ಯಾರ್ದು ಇಲ್ಲಪ್ಪ, ನಂದು ಆಂಟಿಗೆ ಹ್ಯಾಪಿ ಬರ್ಡೇ ಹೇಳು. ಮತ್ತೆ ಹ್ಯಾಪಿ ಬರ್ಡೇ ಹೇಳು ಆಂಟಿಗೆ, ಹೇಳು ಮತ್ತೆ ಆಂಟಿಗೆ ಹ್ಯಾಪಿ ಬರ್ಡೇ ಆಂಟಿ ಅಂತ ಹೇಳಲ್ವಾ? ಥ್ಯಾಂಕ್ ಯು. ನಂದು ಹ್ಯಾಪಿ ಬರ್ಡೇ ಅಲ್ಲ ಕಣೋ, ಯಾರ್ದು ಇಲ್ಲ, ಮಾಮಂದಿಲ್ಲ, ಯಾರ್ದು ಇಲ್ಲ. ಯಾಕೆ? ಟಿಂಗ್ 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 ಅಂತ ತಿನ್ಬೇಕು. ಮಂಕಿ ಗುಡ್ಡು ನೀ ಬ್ಯಾಡ. ಯಾವ ಊರ್ದು ಹುಡುಗಿ? ನಿಮ್ದೇ ಸಾ? ನಿಮ್ದು ಅತ್ತೆ ಮಗಳೇನ? ಯಾವಾಗ ಮದುವೆ? ನನಗೆ ಸೀರೆ ಕೊಡ್ಸಲ್ವಾ? ಹಾಂ, ನಂಗೆ 5,000 ರೂಪಾಯಿ ಸೀರೆ ಬೇಕು. ನಿಜಲ್ವೇ? ನಿಮ್ಮ ಮೊಬೈಲ್ನೇ ಕೊಡಿ ನೀವು.
ಕಂಪ್ನಿಯವರೇ ತಗೋತೀನಿ ಅಂದ್ರು ಕಣ. ಮೋಸ ಮಾಡ್ತಾರೆ ನಾನು ಮೋಸ ಮಾಡಲಿಲ್ಲ, ನಿಂಗೆ ಹೇಳ್ದೆ ಫೋನಲ್ಲಿ ಕರೆಕ್ಟಾಗಿ. ಏನಪ್ಪ ಸಾಕಾಯ್ತಾ? ಇನ್ನೂ ಕೆಟ್ಬಿಡವ ಸಾಕಂತ ಅವ್ನು ಕೈ ತೊಳ್ಕೊಬತ್ತೀನಿ. ಇದು ಪಾಪಗೊಂಚೂರು ತಿಂಡಿ ತಿನ್ನಿಸ್ದೆ, ಪುಳಿಯೋಗರೆ ತಿಂತೀನಿ ಅಂದ. ಸೊ ಅವನಿಗೂ ತಿಂಡಿ ತಿನ್ನಿಸ್ದೆ. ಇಲ್ಲಿ ಹಾಲು ಪಾಯಸ ಮಾಡೋಕ್ಕೆ ಇಟ್ಬಿಟ್ಟು ಶಾವಿಗೆ ಎಲ್ಲ ಹುರಿದಾಕ್ಬಿಟ್ಟು ಎಲ್ಲೋ ಸ್ಟವ್ ಬಿಟ್ಟು ಹೊರಟೋಗಿದ್ದಾರೆ. ಸತೀಶು ನನ್ನ ಮುಖ ನೋಡಿದ್ರೆ ಅವ್ರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ. ಬೈಲಿ ತಿರುಗಿಸು ಕಮ್ಮಿ ಮಾಡು ಅಂತ ಕೂಗಾಡ್ತಿದ್ರು. ಸೊ ಅದಕ್ಕೆ ನಾನು ಹೇಳಿದೆ, ಇದು ಒಂದು ವೀಡಿಯೋ ಮಾಡಿಕೊಡ್ರೋ ನನಗೆ ಅಂತ ಅಂದ್ಬಿಟ್ಟು. ಸೊ ಕ್ಯಾಮ್ರಾ ಆನ್ ಆಗಿಬಿಟ್ರೆ ಯಪ್ಪ ಏನೂ ಮಾತಾಡಲ್ವೇನೋ, ಬಾಯಲ್ಲಿ ಉಸಿರೇ ಬರಲ್ವೇನೋ, ಸೌಂಡೇ ಬರಲ್ವೇನೋ ಅಂತಾರೆ. ಬಟ್ ಕ್ಯಾಮ್ರಾ ಇಲ್ಲದೆ ಇರೋವಾಗ, ಮೊಬೈಲ್ ಕೈಯಲ್ಲಿ ಇಲ್ಲದೆ ಇರುವಾಗ ಎಷ್ಟು ಮಾತಾಡ್ತಾರೆ ಗೊತ್ತಾಗ. ಇದು ಯಪ್ಪ ಭಗವಂತ, ಯಾರೇ ನಿಮ್ಮ ಬಾಯಿಗೆ ಬೆಟ್ಟಾಕಿದ್ದು ಅಂತ ನಾನು ಎಷ್ಟೋ ಸತ ಅಂದಿದ್ದೀನಿ. ಬಟ್ ವಿಡಿಯೋ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕ್ಯಾಮ್ರಾ ಮುಂದೆ ಏನೂ ಮಾತಾಡಲ್ಲ. ಸೊ ಸಖತ್ ಮಾತಾಡ್ತಾರೆ ಗೈಸ್. ಸೊ ಜಂಪು ಕೇಳ್ಕೊತಾ ಇಲ್ಲ, ತುಂಬ ನಗಾಡಿಸ್ತಾರೆ, ಕಾಮಿಡಿ ಮಾಡ್ತಾರೆ. ಆಮೇಲೆ ಜೊತೇಲಿರೋರು ಅಷ್ಟೇ ಜಾವಿಯಲಾಗಿ ರೇಗಿಸ್ಕೊಂಡು ಎಲ್ಲರೂ ಗುರುಮಲ್ಲಪ್ಪನಂತೂ ರೇಗಿಸ್ತಾರೆ, ಅಷ್ಟಿಷ್ಟು ರೇಗಿಸಲ್ಲ. ಸೊ ಇದು ನಮ್ಮದೆಲ್ಲ ಪ್ರಸಾದ ಹೋಗಿತ್ತು. ಇದು 2ನೇ ರೌಂಡು ಎಲ್ಲ ಮಾಡ್ತಾಯಿದ್ರು, ಫುಲ್ ಬ್ಯುಸಿ ಇದ್ದರು. ಸೊ ಫೋನ್ ಇಟ್ಬಿಟ್ಟು ಕೆಲಸ ಮಾಡು ಅಂತ ಅಲ್ಲೂ ಕೂಡ ಗದ್ರುತ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದರು, ಸತೀಶ್ ಅಣ್ಣ ಏನೇನು ರೆಸಿಪಿ ಮಾಡ್ತಾರೆ ವಿಡಿಯೋ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಇಲ್ಲಿ ನೋಡಿ ಎಷ್ಟು ಜನ ಇರ್ತಾರೆ, ಎಷ್ಟು ಹುಡುಗರು ಇರ್ತಾರೆ. ಸೊ ಅವ್ರ ಮುಂದೆ ಎಲ್ಲ ನಾನು ರೆಸಿಪಿ ಶೂಟ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಹೋದರೆ ನಿಜಕ್ಕೂ ಮಹಾಮಂಗಳಾರತಿ, ಅಷ್ಟಾಭಿಷೇಕ, ಅಷ್ಟಮಂಗಳಾರತಿ ಮಾಡ್ತಾರೆ. ಉಪ್ಪ ಕಳ್ಳ ಆಯ್ತು. ಸೊ ಹೀಗೆ ಹುಡುಗರ ಜೊತೆ ಎಲ್ಲ ಮಾತಾಡಿಕೊಂಡು ಹಳಸಿನಣ್ಣು ಕಟ್ ಮಾಡ್ತಾಯಿದ್ರು ಪಾಯಸಕ್ಕೆ ಅಂತ ಹೇಳಿ, ಅದನ್ನು ಕೂಡ ಟೇಸ್ಟ್ ಮಾಡಿಕೊಂಡು ಎಲ್ಲರೂ 2ನೇ ರೌಂಡ್ ಪ್ರಸಾದ ತೊಗೊಂಡೋಗ್ತಾಯಿದ್ರು ಬೇರೆ ದೇವಸ್ಥಾನಕ್ಕೆ. ಇದು ಆರ್ಡ್ರ್ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಅದನ್ನೆಲ್ಲ ಲೋಡ್ ಮಾಡಿಸಿ ನನ್ನ ಕೆಲಸ ಏನಿರುತ್ತೆ, ನಂದು ಕೈಯಲ್ಲಿ ಎಷ್ಟಾಗತ್ತೆ, ಐಟಮ್ಸ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ಏನು ಎತ್ತ ಅಂತೆಲ್ಲ ಸೆಗ್ರಿಗೇಟ್ ಮಾಡಿ ಟೆಸ್ಟ್ ಮಾಡಿ ಕಳಿಸೋ ಅಂಥದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅಲ್ಲಿ ಕೂತಿದ್ದು ನೋಡಿ ಸತೀಶು, ಬಾಯ್ಲಿ ಅಕ್ಕಿ ರೊಟ್ಟಿ ಎತ್ತು ಅಂತ. ಸೊ ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆಲ್ಲೋ ಒಂದು ವೀಡಿಯೋ ಮಾಡಿಕೊಡ್ರೋ ನನಗೆ ಈ ಸ್ಯಾರೀಲಿ ಅಂತ. ಅದಕ್ಕೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಗೈಸ್ ಈ ಹುಡುಗರು. ಅಕ್ಕ ನನ್ನನ್ನು ತೋರಿಸು, ಅಕ್ಕ ನಿನ್ನನ್ನು ತೋರಿಸು, ಬರೀ ಇಂಥವೇ ಕಿತಾಪತಿಗಳನ್ನ ಮಾಡ್ತಾರೆ. ಅದಕ್ಕೆ ಅವ್ರು ಅಂತಿದ್ರು, ನಾವು ಕನಕ ಮಾಡಿರೋರೆ ಯಾರೋ, ನೀವು ಬಂದ್ಬಿಟ್ಟು 2 ತೀಡ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದೆ ಅಂತ ಹಾಕ್ಬಿಡ್ತೀರಾ ಅಂತ. ಅದಕ್ಕೆ ನಾನಂದೆ, ಒಂದು ಸತಿಗೆ ಆ ಹಂಚಲ್ಲಿ 15ರಿಂದ 18 ಅಕ್ಕಿ ರೊಟ್ಟಿ ಬೇಯಿಸ್ಬೋದು. ಸೊ 18 ಅಕ್ಕಿ ರೊಟ್ಟಿ ಬೇಯಿಸ್ದೋ ಇಲ್ವೋ ಅದು ಕೆಲಸನೇ ತಾನೇ ಅಂತ ನಾನು ಕೂಡ ಟಾಂಗ್ ಕೊಡ್ತಾಯಿದ್ದೆ ಅವ್ರಿಗೆ. ಯಾಕಂದರೆ ಸೀರೆ ಎಲ್ಲ ಎಣ್ಣೆ ಆಗಿಬಿಡುತ್ತೆ ಗೈಸ್. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಒಲೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಇಷ್ಟು ದೊಡ್ಡ ಸ್ಟವ್ ಮುಂದೆ ಕಾವು ಕೊಟ್ಕೊಂಡು. ನನಗೆ ಇದು ಸಿಲ್ಕ್ ಸ್ಯಾರಿ ಆಯಿತಾ, ಒಂಥರ ಅಜರಕ್ ಸಿಲ್ಕ್ ಸ್ಯಾರಿ. ಒಂಚೂರು ಎಲ್ಲಿ ಬೆಂಕಿ ತಾಕ್ಬಿಟ್ರೆ ಒಂಥರ ಹಿಂಗೆ ಕಂಪ್ರೆಸ್ ಆಗಿಬಿಡುತ್ತೆ ಸ್ಯಾರಿ ಇದು. ಸೊ ಅದೇ ಒಂದು ಭಯ ಆಗ್ತಾಯಿತ್ತು ನನಗೆ, ಎಲ್ಲೋ ಒಂಚೂರು ಕಿಡಿಗಿಡಿ ತಾಕ್ಬಿಡುತ್ತೋ ಅಂತ ಅಂದ್ಬಿಟ್ಟು. ಸುಮಾರು ಜನ ನನಗೆ ಹೇಳಿದರು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡ್ರೆಸ್ಸಸ್, ಈ ಕಲರ್ ನಿಮಗೆ ತುಂಬ ಸೂಟ್ ಆಗ್ತಾಯಿದೆ, ತುಂಬ ಬ್ರೈಟಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಹೌದಾ ಗೈಸ್, ನನಗೆ ಇನ್ಸ್ಟಾದಲ್ಲಿ ಬಂದಿದ್ದಂಥ ಮೆಸೇಜ್ಗಳಿದು. ಈ ಸಾರಿ ಚೆನ್ನಾಗಿದೆಯಾ, ನನಗೆ ಸೂಟ್ ಆಗ್ತಾ ಇದೆಯಾ, ನಮ್ಮ ಹುಡುಗರು ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಸೊ ನಮ್ಮನ್ನು ಕ್ಯಾಪ್ಚರ್, ಒಬ್ಬೊಬ್ಬರು ತುಂಬ ಇಷ್ಟಪಟ್ಟು ವಿಡಿಯೋದಲ್ಲಿ ಬರ್ತಾರೆ, ಒಬ್ಬೊಬ್ಬರಂತೂ ಬರೋಕ್ಕೆ ಒಂಚೂರು ಇಷ್ಟನೇ ಪಡೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಫೋನ್ ಚಾರ್ಜ್ ಖಾಲಿ, ಕೆಲಸ ಮಾಡ್ತಾಯಿದ್ದೆ ಗೈಸ್, ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಯಪ್ಪ ಎಲ್ಲ ಕಡೆ ಎಣ್ಣೆ, ಕೈಯೆಲ್ಲ ಎಣ್ಣೆ ಜಿಡ್ಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ. ನೋಡಿ ಎಷ್ಟು ಬೇವ್ತ್ಕೊಂಡು ಬಂದಿದ್ದೀನಿ ಅಂತ. ರೀಲ್ಸ್ ಮಾಡೋಣ ಅಂತ ಬಂದೆ. ಫೋನಲ್ಲಿ ಚಾರ್ಜೇ ಖಾಲಿ ಆಗಿಬಿಟ್ಟಿದೆ, ಫೋನ್ ಚಾರ್ಜ್ಗೆ ಹಾಕೊಂಡು ಕೂತ್ಕೊಂಡಿದ್ದೀನಿ. ಆಮೇಲೆ ಸುಮಾರು ಜನ ಕೇಳ್ತೀರಾ, ಇವತ್ತು ನಾನು ಹಾಕ್ಕೊಂಡಿರೋ ಜ್ಯುವೆಲ್ರಿನೂ ಕೂಡ ನಾನು ತೋರಿಸ್ತೀನಿ. ಇದು ಮೋಹನ್ ಮಾಲ, 2 ಎಳೆ ಮೋಹನ್ ಮಾಲ. ಇದು ಮಾಡಿಸ್ಕೊಂಡು ಐ ಥಿಂಕ್ 8-9 ವರ್ಷ ಆಗಿದೆ. ಆವಾಗ ಗ್ರಾಮು 3000, ಐ ಥಿಂಕ್ 3-3.5 ಇಲ್ಲ 5,000 ಒಳಗಡೆ ಇತ್ತು ಗ್ರಾಮು. ಇದು 50-60 ಗ್ರಾಮ್ ಇರ್ಬೋದು. ಇದಕ್ಕೆ ಪೆಂಡೆಂಟ್ ಕೂಡ ಇದೆ, 3 ಲೇಯರ್ ಈ ಥರ ಪೆಂಡೆಂಟ್. ಇದು ಮೋಹನ್ ಮಾಲಾ ಸರ ಅಂತ, ಗುಂಡುಮಣಿ ಸರ ಅಂತಲೂ ಕೂಡ ಕರೀತಾರೆ. ಸೊ ಇವತ್ತು ಬೇರೆ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಗೈಸ್. ಜುಮ್ಕಾ, ಇವತ್ತು ಬೇರೆ ಜುಮ್ಕಾ ಹಾಕ್ಕೊಂಡಿದ್ದೀನಿ ಗೈಸ್. ನನಗೆ ಈ ಥರ ಎಲ್ಲ ತೋರ್ಸೋಕ್ಕೆ ನಿಜಕ್ಕೂ ಇಷ್ಟ ಇಲ್ಲ.
ಬಟ್ ನೀವು ಕೇಳ್ತಿರಲ್ಲ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಇದು ಪಿಕಾಕ್ ಜುಮ್ಕ, ತುಂಬ ದಪ್ಪ, ಕಿವಿ ನೋವ್ತಾ ಇದೆ, ನನಗೆ ಬಿಚ್ಚಾಕಬೇಕು ಅಂತ ಅನಿಸ್ತಾ ಇದೆ. ಆ್ಯಸ್ ಯೂಶ್ವಲ್ ರಿಂಗ್ಸ್ ಹಾಕ್ಕೊಂಡಿದ್ದೀನಿ, 7 or 8 ರಿಂಗ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು ಮೇ ಬಿ. ನೋಡಿರಿ, ಆಮೇಲೆ ಏನು ಗೊತ್ತಾ, ತೋರಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೋತೀರಾ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ನಂದು ಆ್ಯಂಟಿಕ್ದ ಹಾರ ಇದೆ, ದೊಡ್ಡದು ಲಾಂಗ್ ಹಾರ ಇದೆ, ಅದ್ರ ಮ್ಯಾಚಿಂಗ್ ಇಯರಿಂಗ್ ಇದು. ಬಟ್ ಅದಕ್ಕೆ ನಾನು ಇವಾಗ ಇದನ್ನು ಹಾಕೋತಾನೇ ಇಲ್ಲ, ಯಾಕಂದರೆ ಇದು ಪಿಕಾಕು ತುಂಬ ದಪ್ಪ ಆಯಿತು ಅಂತ ಅನ್ಸುತ್ತೆ ನನಗೆ. ನಂಗೆ ಈ ಥರ ಜುಮ್ಕಾಗಳು, ಆಮೇಲೆ ಈ ಕಡೆ ಈ ಥರ ಹಿಂಗೆ ಪಿಣಿಪಣ ಕೊಣಕೊಣ ಅಂತಿರ್ತಲ್ಲ, ಈ ಥರದ್ದೆಲ್ಲ ನನಗೆ ಇಷ್ಟ. ಈ ಥರ ಗೆಜ್ಜೆಗಳೆಲ್ಲ ಒಟ್ಟಿನಲ್ಲಿ ಏನಾದ್ರು ಒಂದು ನೇತಾಡ್ತಿರ್ಬೇಕು. ನಂಬ್ತೀರಾ ಬಿಡ್ತೀರಾ, ನಾನು ಪ್ಲಗ್ನ ಹಿಂದೆ ಮಾಡ್ಕೊಂಡೇ ಮಾತಾಡ್ತಾಯಿದ್ದೀನಿ, ಮೊಬೈಲ್ಗೆ ಚಾರ್ಜ್ ಹಾಕ್ಕೊಂಡೇ ಮಾತಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ. ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಕೇಳ್ತೀರಲ್ವಾ, ಎನರ್ಜಿ ವಿಡಿಯೋ ಮಾಡಬೇಕು ಅಂದರೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಎನರ್ಜಿ ತಂತಾನೇ ಬರುತ್ತೆ. ಇವತ್ತೇನು ಮೇಕಪ್ ಇಲ್ಲ, ನನ್ನ ಹಣೆ ತುಂಬ ಅರಿಶಿನ ಕುಂಕುಮ ಎಲ್ಲ ಇದೆ, ಸೊ ಏನೂ ಮೇಕಪ್ ಇಲ್ಲ. ನಾನಿವತ್ತು ಕಾಜಲ್ ಕೂಡ ಹಾಕಿಲ್ಲ ಕಣ್ಣಿಗೆ, ತುಂಬ ಸ್ವೆಟ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಕೆಳಗಡೆ ಹೋಗೋಣ. ಜುಮ್ಕ ಹೇಗಿದೆ ಗೈಸ್, ಮೋಹಲ್ ಮಾಲೆ ಗುಂಡುಮಣಿ ಸರ ಹೇಗಿದೆ ಗೈಸ್, ನನ್ನ ಫೇವ್ರೇಟ್ ಇದು. ಆಮೇಲೆ ಇರಿಟೇಷನ್ ಆಗಲ್ಲ, ಬಿಚಾಕ್ಲಾ ಯಪ್ಪ ಸಾಕಪ್ಪ ಅಂತ ಅನಿಸಲ್ಲ, ಎನಿ ಟೈಮ್ ಹಾಕೊಂಡಿರ್ಬೋದು ಕತ್ತಲ್ಲಿ. ನಂಗೆ ಇಷ್ಟ ಗೈಸ್ ಇದು. ಸೊ ಹೇಗೆ ಕಾಣಿಸ್ತಾ ಇದೆ ಇವತ್ತಂತೂ ಸುಮಾರು ಜನ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ಸಿಸ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಅಂತ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಮೆಸೇಜಸ್. ಸಿಸ್ ತುಂಬ ಮುದ್ದಾಗಿ ಕಾಣ್ತಿದ್ರ, ಕ್ಯೂಟಾಗಿ ಕಾಣ್ತಿದ್ರ, ಮಹಾಲಕ್ಷ್ಮಿ ಥರ ಕಾಣ್ತಾಯಿದ್ರ ಅಂತ. ನಂಬ್ತೀರಾ ಬಿಡ್ತೀರಾ, ನಾನು ಏನು ಮೇಕಪ್ ಹಾಕಿಲ್ಲ ಗೈಸ್ ಇವತ್ತು. ಒಂಚೂರು ಏನೋ ಒಂಚೂರು ಇದಾಕೊಂಡಿದ್ದೀನಿ ಅಷ್ಟೇ, ಅಂದರೆ ಮೀನ್ಸ್ ಲಿಪ್ ಶೈನರ್, ಅದು ಲಿಪ್ಸ್ಟಿಕ್ಕು ಅಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಲಿಪ್ಸ್ಟಿಕ್ಕು ಹಾಕಿಲ್ಲ ಇವತ್ತು ನಾನು. ಹೆಂಗೆ ನಾವು ಸೂಪರ್ ಅಲ್ಲ? ಕಮೆಂಟ್ ಮಾಡಿ. ಈ ಬ್ಲೌಸ್ ಸ್ವಲ್ಪ ಲೂಸ್ ಆಯಿತು ಗೈಸ್ ನನಗೆ. ಹತ್ರ ಏನೇ ಇರಲಿ, ಎಷ್ಟೇ ಇರಲಿ, ನಾನು ಯಾವಾಗಲೂ ಹಿಂಗೆ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬೆಳಗ್ಗೆ ಹಾಕ್ಕೊಂಡಿದ್ದಂಥ ಬಟ್ಟೆ ಆಲ್ರೆಡಿ ನಾನು ವೇರ್ ಮಾಡಾಯಿತು. ಸೊ ನನ್ನ ಕೆಲಸಗಳು ಏನಿರುತ್ತೆ ಅದರಲ್ಲೇ ನಾನು ಬ್ಯುಸಿ ಆಗಿಬಿಡ್ತೀನಿ. ಇದೆ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಜಂಬ ದುರಂಕಾರ ಯಾವತ್ತೂ ತೋರಿಸೋದು ಇಲ್ಲ. ಸುಮಾರು ಜನ ಹತ್ರದಿಂದ ತೋರಿಸಿ ಫೋಟೋ ಕಳಿಸಿ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ. ಇದು ಹಳೆ ಡಿಸೈನ್ ಅಂದರೂ ಏನು ತಪ್ಪಾಗಲ್ಲ, ಇದೇನು ಹೊಸ ಟ್ರೆಂಡಿಂಗ್ ಅಂತೂ ಅಲ್ಲ. ಬಟ್ ಆದರೆ ಬಿಚ್ಚಾಕ್ಬಿಡ್ಲಪ್ಪ ನಾನು ಅಂದಾಗಲೇ ಇರಿಟೇಷನ್ ಆಗಲ್ಲ, ಎಷ್ಟೊತ್ತು ಹಾಕ್ಕೊಂಡಿದ್ರು ಯಪ್ಪ ಸಾಕಾಯಿತು ಅಂತ ಅನಿಸಲ್ಲ. ಸೊ ಈ ಥರ ಜ್ಯುವೆಲ್ರಿ ಎಲ್ಲ ಏಜ್ ಅವರು ಹಾಕ್ಕೋಬೋದು. ಸೊ ಹಾಗಾಗಿ ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದಂಥದ್ದು. ಹಳೆ ಮನೆಯಿಂದ ನಾವು ಈ ಹೊಸ ಮನೆಗೆ ಬಂದು ಹೊಸರಲ್ಲಿ ನಾವು ಮಾಡಿಸ್ಕೊಂಡಿದ್ದಂಥದ್ದು ಇದು. ಸೊ ಗ್ರಾಮೆಲ್ಲ ಕೇಳಬೇಡಿ, ಒಳಗಡೆ ಹರ್ಗು ವ್ಯಾಕ್ಸ್ ಅಂಥದ್ದು ಏನೂ ಇಲ್ಲ. ಈ ಜುಮ್ಕ ಒನ್ ಟೈಮ್ ನಂಗೆ ತುಂಬ ಫೇವ್ರೇಟ್ ಆಗಿತ್ತು, ಎಲ್ಲ ಬಿಚ್ಚಿಬಿಟ್ಟು ಎತ್ತಿಡ್ತಾಯಿದ್ದೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಂಡೆ. ಬಟ್ ಈ ನಡುವೆ ಇದನ್ನು ಹಾಕ್ಕೊಳ್ಳೋಕ್ಕೆ ಕಿವಿ ನೋವು ಬಂದುಬಿಡುತ್ತೆ. ಆಮೇಲೆ ಲಾಸ್ಟ್ ವ್ಲಾಗಲ್ಲೂ ಹೇಳ್ತಾಯಿದ್ರು ಇದೆಲ್ಲ ಏನು ಜರ್ಮನ್ ಸಿಲ್ವರ್ ಜ್ಯುವೆಲ್ರೀಸ್ ಅಂತ. ಸೊ ನನಗೆ ಆ ಕಮೆಂಟ್ಗೆ ನಗು ಬಂತು, ನಾನೇನೂ ರಿಪ್ಲೈ ಮಾಡಲಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೆ. ಜರ್ಮನ್ ಸಿಲ್ವರ್ ಜ್ಯುವೆಲ್ರಿಗೆ 916 ಹಾಲ್ಮಾರ್ಕ್ ಹಾಕ್ತಾರಾ? ಸೊ ಇದಕ್ಕೆ 916 ಹಾಲ್ಮಾರ್ಕ್ ಅಂತ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನಂಬ್ತಿರೋ ಬಿಡ್ತಿರೋ, ಇದು ಒಂದು ಜುಮ್ಕಾನೇ 28ರಿಂದ 30 ಗ್ರಾಮ್ ಇದೆ ಗೈಸ್. ನಂಬ್ತಿರೋ ಬಿಡ್ತಿರೋ, ಇದು ಒಂದು ಜುಮ್ಕಾನೇ. ಯಾಕಂದರೆ ಹಿಂದೆಗಡೆ ಬ್ಯಾಕ್ ಸೈಡ್ ನೋಡಿದ್ರೆ ನಾನು ಅದಕ್ಕೆ ಹರ್ಗ ಹಾಕ್ಸಿಲ್ಲ, ಫುಲ್ಲು ಫಿಲ್ ಮಾಡಿಸಿದ್ದೀನಿ, ಫುಲ್ಲು ಗೋಲ್ಡ್. ಇದು ತುಂಬ ವೆಯ್ಟ್ ಇದೆ, ಕಿವಿಗೆ ಹಾಕ್ಕೊಂಡ್ರೆ ಯಪ್ಪ ಅಂತ ಅನಿಸುತ್ತೆ, ನೋವು ಬಂದುಬಿಡುತ್ತೆ. ಕೆಳಗಡೆ ಬಂದೆ ಇದು ಏನಂತಾರೆ ಗೊಜ್ಜವಲಕ್ಕಿ ಮಾಡಿದರು, ನನ್ನ ಫೇವ್ರೇಟು. ಸತೀಶು ಬಾಯ್ಲಿ ಟೇಸ್ಟ್ ನೋಡು ಅಂತ ಕರೀತಾಯಿದ್ರು. ಸ್ವಲ್ಪ ಹಾಕ್ಕೊಡ್ತಾರೇನೋ ಅಂತಂದರೆ ಫುಲ್ ತಂದು ಹಾಕ್ಕೊಟ್ಬಿಟ್ರು, ತಿನ್ನೋಡು ಹೇಗಿದೆ ಅಂತ ಅಂದ್ಬಿಟ್ಟು. ಜೊತೆಗೆ ನನಗೆ ಕಡಲೆಕಾಳು ಹುಳಿ ಅಂದರೆ ಫೇವ್ರೇಟು, ಅದರಲ್ಲೂ ಸತೀಶ್ ಮಾಡೋ ಹುಳಿ ಅಂದರೆ ಪಂಚ ಪ್ರಾಣ. ಅವರೇ ತಂದು ತಿನ್ನು ಅಂತ ಹಾಕ್ಕೊಟ್ಬಿಟ್ರು. ಬೇಜಾರು ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಸುಮ್ಮನೆ ಇಲ್ಲಿ ಸರಿ ಇಲ್ಲ, ಜನಗಳು ಕಯ ಅಂತಾರೆ. ಈ ಕಡೆ ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ. ಫಸ್ಟು ಇದನ್ನ ಎತ್ತಿಕ್ಬಿಟ್ಟು ಗುಡಿಸ್ಬಿಡಿ, ಹೇಳ್ತೀನಿ, ಆಗ ಅಮ್ಮಂಗೆ ಕಸ್ಬಿಟ್ಟು ನೀವು ಆಮೇಲೆ ಗುಡಿಸಿ. ಫಸ್ಟಿಗೆ ಅವ್ರು ಇರುವಾಗ ಗುಡಿಸಿಸ್ಬೇಕು ಅವ್ರ ಕೈಲಿ ನೀವು. ಆಯಿತು, ನಾವಿರುವಾಗ ನಾವು ಮಾಡ್ಕೊಳ್ಳೋಣ, ಅವ್ರಿರುವಾಗ ಅವ್ರ ಕೈಲಿ ಮಾಡ್ಕೊಳ್ಳೋಣ. ಕವರಲ್ಲಿ ಮಿಕ್ಸಿ ನೋಡ
ಹಾಕಿದ್ನ ಓಪನ್ ಮಾಡಿಲ್ಲ ಅಂದ್ರೆ ಕೊಡು. ಅಲ್ಲ ಒಂದ್ಸಲ ಹಾಕ್ರಿ. ಏ ಜಾಗ ಬಿಡ್ರಪ್ಪ ಚಿನ್ನಣ್ಣ, ಬೇಜಾರು ಮಾಡ್ಕೊಬಿಡಿ. ಇವರು ನಮ್ಮ ಮನೆ ಕಸ ತೊಗೊಂಡೋಗೋರು, ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ, ಜೊತೆಗೆ ಡೈಲಿ ತಿಂಡಿ ಕೊಡ್ತೀನಿ. ಯಾಕೆ ಬೇಜಾರು ಮಾಡ್ಕೋಬೇಡಿ ಅಂತ ಇದ್ದೆ ಅಂದರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು, ತುಂಬ ಬ್ಯುಸಿ ಕ್ರೌಡ್ ಇತ್ತಲ್ವಾ, ಹಾಗಾಗಿ ಅವ್ರಿಗೆ ತಿಂಡಿ ಕೊಡೋದು ಲೇಟ್ ಆಯಿತು. ಹಾಗಾಗಿ ಒತ್ತಿ ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಹೇಳಿಕೊಟ್ಟೆ. ಕರ್ಕಪ್ಪ ನನ್ನ ಗಾಂಧಿ, ಸುಸ್ತು ಹಿಡ್ದೋಯ್ತು. ಅದನ್ನೂ ಒರೆಸ್ಕೊಳ್ಳಿ ಆಂಟಿ. ಅಲ್ಲಿ ಚಟ್ನಿ ಹೆಂಗೆ ಚಲವ್ರೆ. ಹ್ಞೂ ಗಾಂಧಿ, ಏ ಗಾಂಧಿ ಕರ್ಕಪ್ಪ ನನ್ನ ಭಗವಂತ. ನಾನೇನಂದೆ ಕೇಳಿಸ್ತಾ? ಏನಂದ ಹೇಳಿ? ಕರ್ಕಪ್ಪ ನನ್ನ. ರೋಡಿಗೆ ಚೆಲ್ಲಂಗಿದ್ರೆ ತಲೆ ಕೆಡ್ಸ್ಕೋಬೇಕು, ಊಟ ತಿಂದೇನೆ ಹೊಟ್ಟೆಗೆ ಹಸ್ಕೊಂಡು ಕೆಲಸ. ಅಯ್ಯೋ ದೇವ್ರೆ, ಇಂಥ ಜನಗಳು ಉಂಟಾ ಪ್ರಪಂಚದ ಮೇಲೆ ಅಂತ. ಬೈಕ್ ಏನ್ಬಿಟ್ಟು ತಗೊಂಡೋಗಿ ಸುರಿದ್ಬಿಟ್ಟು ಚೆಲ್ಬಿಟ್ಟವ್ರೆ. ಚೆಲ್ಬಿಟ್ಟು ಯಾರು ನನ್ನ ಮಗ ಚೆಲ್ಲಿರೋನು, ಕ್ಯಾಮ್ರಾ ತಗ್ಸು, ವಿಡಿಯೋ ತಗ್ಸು, ನಾನು ಅಲ್ಲಿ ಬಂದೇ ಇಲ್ಲ, ನೀನೇ ಚೆಲ್ಲಿರೋನು, ನೀನೇ ಬಿಸಾಕಿರೋನು ಅಂತ ಕೋಟೆ ಮೇಲೆ ವಾದ ಕಟ್ತಾವ್ರೆ. ಏನು ಬಂದ ಕೋಟೆ ಇಷ್ಟು ತಪ್ಪ ಕಿರ್ಚಾಡ್ತಾನೆ, ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದಾನೋ ಅನ್ಕ ಬಂದು ಕ್ಯಾಮ್ರಾ ತೆಗೆದು ನೋಡಿದ್ರೆ ತಗೊಂಡೋಗಿ ದಬಾಕ್ಬಿಟ್ಟವ್ರೆ ಕಸೆಟಬ್ಗೆ ಬೀನಿಸು, ಹೆಸ್ರು ಕಾಳು ಎಲ್ಲನೂ. ತಿರ್ಗಾ ಬಾಯಿ ಹಾಕ್ರಿ ಕಟ್ತಾ ಇದ್ದೀರಿ ಅಂದರೆ ಕಿಕ್ಕಿ ನಗ್ತಾರೆ, ಅಲ್ಲಿ ಬಿಡ್ತಾರೆ. ಏನು ಹೇಳ್ತೀರಪ್ಪ ಇಂಥವ್ರಿಗೆ? ಅನ್ನೋದು ಹೆಂಗೈತೆ? ಕ್ಯಾಮ್ರಾ ತಗ್ಸೋ, ನನ್ನ ಮಗ, ನಾನು ಬಂದೇ ಇಲ್ಲ ಅಲ್ಲಿಗೆ, ನಾ ಮುಟ್ಟೇ ಇಲ್ಲ ಅಲ್ಲಿಗೆ ಅಂತ ವಾದ ಬೇರೆ. ಎಲ್ಲ ನೀಟಾಗಿ ಅಡುಗೆ ಮಾಡಿದಂಥ ಜಾಗ ಎಲ್ಲ ಫುಲ್ ಗಲೀಜಾಗಿರುತ್ತೆ. ಎಲ್ಲ ಕೆಲಸ ಮುಗಿದ್ಮೇಲೆ ಊಟ ಎಲ್ಲ ತೊಗೊಂಡೋದ್ಮೇಲೆ ಎಲ್ಲ ನೀಟಾಗಿ ತೊಳಸ್ತೀನಿ. ಸೊ ಅವ್ರೊಬ್ಬರೇ ಕೈಲೇ ಆಗಲ್ಲ, ನೀರು ಹಾಕ್ಕೊಡೋದು, ಎತ್ಕೊಡೋದು ಅದೆಲ್ಲ ಮಾಡಿಕೊಟ್ರೆ ಅವ್ರು ತೊಳಿತಾರೆ. ನಾನು ಪ್ರತಿ ಸಲ ಹೇಳ್ತೀನಿ, ಯಾವುದೇ ಕೆಲಸ ಆದರೂ ನಾನು ಹಿಂದೆ ಮುಂದೆ ಯಾವುದು ಹೋಗುತ್ತೆ. ನೀರು ಮೋಪೆತ್ ಕೊಡ್ತೀನಿ ಹೇಳಿ. ಆ ಕಡೆ ತಳ್ಕೊಳ್ಳಿ ನೀಟಾಗಿ. ಅಷ್ಟು ಅಗಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅದು ಯಾವುದೇ ಕೆಲಸ ಆಗಲಿ, ಸೊ ಶ್ರಮ ಇದ್ರೇ ಪ್ರತಿಫಲ ಸಿಗೋ ಅಂಥದ್ದು. ನಾನಂತೂ ಯಾವುದೇ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ದೆ ದುಡಿತೀನಿ. ಕತ್ತೆ ಗಾಣೆತ್ತಗಂತನೂ ದುಡಿತೀನಿ ಗೈಸ್. ನನ್ನ ಮೇಲೆ ನನಗೆ ಪ್ರೌಡ್ ಇದೆ, ಹೆಮ್ಮೆ ಇದೆ. ಸೊ ಸುಸ್ತಾಯಿತು, ಸ್ವಲ್ಪ ಹೊತ್ತು ಕೂತಿದ್ದೆ, ಸುಸ್ತಾಗೋಯ್ತು ಗೈಸ್ ಲಿಟ್ರಲಿ. ಜೊತೆಗೆ ಬಟ್ಟೆಗಳು ಎತ್ಕೊಂಡ್ಬಂದೆ, ಗೋಡೌನೆಲ್ಲ ತೊಳಸಿ ನಾನು ತೊಳೆದಿದ್ದೀನಿ ಗೈಸ್. ಅವರೊಬ್ಬರ ಕೈಲೇ ತೊಳಸಿಲ್ಲ, ಬಟ್ಟೆ ಎತ್ಕೊಂಡ್ಬಂದಿದ್ದೀನಿ. ಬಟ್ಟೆ ಐರನ್ಗೆ ಇಡಬೇಕು, ನೀರು ಕುಡಿಬೇಕು. ಯಪ್ಪ ಕೆಲಸ ಅಂತೀರಿ ಅಂತ ಅಂದ್ಕೋಬೇಡಿ, ಬಟ್ ಏನೋ ಒಂಥರ ಖುಷಿ ಆಗುತ್ತೆ, ಎನರ್ಜಿ ಬರುತ್ತೆ. ಎಷ್ಟು ದಿನ ಆಗಿತ್ತು ಗೊತ್ತಾ ಲಿಟ್ರಲಿ ಈ ಥರ ಮಳೆ ಬಂದು ನಮ್ಮ ಮೈಸೂರಲ್ಲಿ. ನೋಡಿ, 3ನೇ ಆಷಾಢ ಶುಕ್ರವಾರ ಭರ್ಜರಿ ಮಳೆ ಬರ್ತಾಯಿದೆ, ತುಂಬ ಜೋರು ಮಳೆ ಬರ್ತಾಯಿದೆ. ಬರಲಿ, ಒಳ್ಳೆಯದಾಗಲಿ. ನಮ್ಮ ಕನ್ನಂಬಾಡಿ ಕಟ್ಟೆ ತುಂಬಿ ಹರಿಲಿ, ಎಲ್ಲರಿಗೂ ಕುಡಿಯೋಕ್ಕೆ ನೀರು ಸಿಕ್ಕಿ. ಬಿಕಾಸ್ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರೇ ಇಲ್ಲ ಗೈಸ್, ಖಾಲಿ ಆಗ್ತಾ ಇದೆ. ಹೋದ ವರ್ಷ ಇಷ್ಟೊತ್ತಿಗೆ ನಮ್ಮ ಕಟ್ಟೆ ತುಂಬ ಹೋಗ್ಬಿಟ್ಟಿತ್ತು ಗೊತ್ತಾ. ನನ್ನ ರೊಟೀನ್ ನಾನು ಯಾವತ್ತೂ ನಿಲ್ಲಿಸಲ್ಲ, ಕಷ್ಟ ಇರಲಿ ನೋವಿರಲಿ ಐರನ್ ಮಾಡೋಣ ಅಂತ ಮೇಲೆ ಹೋಗ್ತಾಯಿದ್ದೀನಿ. ಐರನ್ ಮಾಡಬೇಕು, ಮಕ್ಕಳು ಬರೋ ಅಷ್ಟರಲ್ಲಿ ಹಾಲು ಕಾಯಿಸಿಡಬೇಕು, ಮತ್ತು ಸಂಜೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಬೇಕು. ಸುಮಾರು ಜನ ಲಾಂಗ್ ವಿಡಿಯೋ ಬೇಡ ಶಾರ್ಟ್ ವಿಡಿಯೋ ಹಾಕಿ ಅಂತೀರಾ. ಸೊ ನಾನು ಶಾರ್ಟ್ ಎಷ್ಟು ಅಂತ ಮಾಡಲಿ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ 3ನೇ ಆಷಾಢ ಶುಕ್ರವಾರದ ವ್ಲಾಗ್. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.